ಕಡೆಗೆ ಹೋಗೋಣ ಅಂತ. ಇದರ ಟೈಟಲ್ ಕೊಟ್ಟಿದೆ ನಾನು, ಕೋಲಿ, ಕಬ್ಬಲಿಗ, ಬಸ್ತ ಅಂಡ್ ಇಟ್ಸ್ ಸಿನಾನಿಮ್ಸ್, ಎ ಪ್ರಿಮಿಟಿವ್ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದೆ ನಾನು. ಅದಕ್ಕೆ ಎ ಪ್ರಿಮಿಟಿವ್ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದೆ ಅದಕ್ಕೆ ನಾನು. ಪ್ರಿಮಿಟಿವ್ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಪ್ರಾಚೀನ ಕಾಲದ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರತಕ್ಕಂಥ ಜಾತಿ ಮತ್ತು ಇದರ ಪರ್ಯಾಯ ಪದಗಳು ಅಂತ. ಏಕೆಂದರೆ ಅಕ್ಟೋಬರ್ 30, 2023, ಅಕ್ಟೋಬರ್ 30, 2023, ಮೊನ್ನೆ ಅಕ್ಟೋಬರ್ 30ಕ್ಕೆ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಅಲ್ಲಿ ಕೇಂದ್ರದಿಂದ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ, RGI ಅಂತ ಕರಿತೀವಲ್ಲ, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತಕ್ಕಂಥವರು ನಮ್ಮ ಸಮಾಜದ ST ಫೈಲಿಗೆ ಸುಮಾರು 30 ವರ್ಷಗಳು ಏನು ಹೋರಾಟ ನಡೀತಲ್ಲ, ವಿಠಲ್ ಅವರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಪ್ರಮುಖರಲ್ಲಿ ಅವರದೇ ಆಗಿರ್ತಕ್ಕಂಥ ಪ್ರಯತ್ನಗಳ ಆಯಿತಲ್ಲ, ಅದಕ್ಕೆ ಪ್ರತಿಫಲವಾಗಿ ಈ ಒಂದು ಪತ್ರ ಅಥವಾ ರಿಪೋರ್ಟ್, ಇದು ಪತ್ರ, ಇದು ರಿಪೋರ್ಟ್, ಈ ರಿಪೋರ್ಟ್ ವಾಪಸ್ ಬಂತು. ಈ ರಿಪೋರ್ಟ್ನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ದಿ ಡಿಫರೆಂಟ್ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಆಫ್ ದಿ ಡಿಫರೆಂಟ್ ಕಾನ್ಸ್ಟಿಟ್ಯೂಟಿಂಗ್ ಗ್ರೂಪ್ಸ್ ಕಮ್ಯುನಿಟೀಸ್ ಆಫ್ ಗಂಗಾಮತ. ಗಂಗಾಮತ ಅಂತಕ್ಕಂಥದ್ದೇ ಜಾತಿ ಅಲ್ಲ, ಅದು ಗಂಗಾಮತ ಅಂತಕ್ಕಂಥ ಅದರ ಒಳಗಡೆ ಇರ್ತಕ್ಕಂಥ 37 ಏನು ಪರ್ಯಾಯ ಪದಗಳಲ್ಲ, 37 ಬೇರೆ ಬೇರೆ ಜಾತಿ ಇದೆ ಅನ್ನೋ ಪ್ರಕಾರ ಅವರ ಪ್ರಕಾರ ಏನಂದ್ರೆ, ಇಲ್ಲಿ ದೇ ಡು ನಾಟ್ ಪರ್ಚೇಸ್ ದೇ ಪ್ರಪೋಸ್ಡ್ ಕಮ್ಯುನಿಟಿ ಅಲಾಂಗ್ ವಿತ್ ದ ಸಿನಾನಿಮ್ಸ್ ಫೌಂಡ್ ಈಕ್ವಲೆಂಟ್ ಟು ಹಿಂದೂಸ್. ಇದು ಬರ್ತೀನಿ ನಾನು. ದಸ್ ಗಂಗಾಮತ ಈಸ್ ನಾಟ್ ಎ ಸಿಂಗುಲರ್ ಕಮ್ಯುನಿಟಿ. ಇದ್ರಾಗಿರೋದು ಗಂಗಾಮತ ಈಸ್ ನಾಟ್ ಎ ಸಿಂಗುಲರ್, ಅಂದ್ರೆ 37 ಪರ್ಯಾಯ ಪದ, ಈಸ್ ನಾಟ್ ಎ ಸಿಂಗುಲರ್ ಕಮ್ಯುನಿಟಿ, ಇಟ್ ಇಸ್ ಕಲೆಕ್ಷನ್ ಆಫ್ ಆಲ್ ಕ್ಯಾಸ್ಟ್. 37 ಪರ್ಯಾಯ ಪದಗಳ ಜಾತಿಗಳ ಒಂದು ಸಂಗ್ರಹವಾಗಿರ್ತಕ್ಕಂಥ, ಅದಕ್ಕೆ ಏನಂತ ಕರಿತೀವಿ, ಜನರಿಕ್ ವರ್ಡ್ ಅಂತ ಕರಿತೀವಿ, ಹರಿಜನ ಅಂತ ಕರಿತೀವಲ್ಲ, ಆಮೇಲೆ ಹಾಲು ಮತ ಅಂತ ಕರಿತೀವಲ್ಲ, ಆ ರೀತಿ ಇದೊಂದು ಏನೊಂದು ಜನರಿಕ್ ವರ್ಡ್. ಆದರೆ ಈ ಎಲ್ಲ ಜಾತಿಗಳು ಬಟ್ ಎ ಕಲೆಕ್ಟಿವ್ ನೇಮ್ ಫಾರ್ several communities ಆಫ್ ಡೈವರ್ಸ್ ಎಥ್ನಿಕ್ ಒರಿಜಿನ್. ಪ್ರತಿ 37 ಪರ್ಯಾಯ ಪದಗಳಿಗೆ ಪ್ರತಿಯೊಂದಕ್ಕೂ ಮೂಲನೇ ಬೇರೆ ಇದೆ, ಉದ್ಯೋಗನೇ ಬೇರೆ ಇದೆ, ಹಿನ್ನೆಲೆ ಬೇರೆ ಇದೆ ಅಂತ ಅವರು ಇದು ಕೊಟ್ಟು ಕೊನೆ ಲಾಸ್ಟ್ ಸೆಂಟೆನ್ಸ್ ಏನಂದ್ರೆ, ಇನ್ ವ್ಯೂ thereof Register General of India is unable to support this proposal. ST ಪಟ್ಟಿಯಲ್ಲಿ ಹೋಗುವುದಕ್ಕಾಗಿ ನಮ್ದು ಪ್ರಸ್ತಾವನೆ ಇರ್ತಲ್ಲ, ಈ ಪ್ರಸ್ತಾವನೆಗೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದವರು ನಾವು ಬೆಂಬಲ ಕೊಡುವುದಿಲ್ಲ ಅಂತ ಅವರು ವಾಪಸ್ ಬಂದು 2 ವರ್ಷ ಆಯಿತು. 2 ವರ್ಷ ಆದರೂ ಸಮಾಜದಲ್ಲಿ ಇನ್ನೂ ಯಾವಾರ ಬಗ್ಗೆ ತಲೆ ಕಳ್ಸ್ಕೊಂಡಿಲ್ಲ. ಅದು ಎಲ್ಲಿ ಹೋಯಿತು, ಏನಾಯಿತು, ಯಾಕೆ ಬಂತು ವಾಪಸ್ಸು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿದ್ದಾವೆ ಅಂತ ಸಮಾಜದವರು ಯಾರೂ ಅದ್ರ ಬಗ್ಗೆ ತಲೆ ಕಳಿಸ್ಕೊಳ್ಳಿಲ್ಲ. ಏಕೆಂದ್ರೆ ನಾನು ಇದ್ರ ಒಳಗಡೆ ಇಳಿಬೇಕಾಗಿತ್ತು, ಕೇವಲ ಇದು ನನ್ನಿಂದ ಮಾತ್ರ ಒಂದು ಹೋಗಬೇಕಾಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಇಲ್ಲಿಯವರೆಗೆ ರಥವನ್ನು ತೆಗೆದುಕೊಂಡು ಮುಂದಕ್ಕೆ ಬಂದಿದ್ದೇನೆ. ಅವರ ಕೊನೆ ದಿನಗಳಲ್ಲಿ ದಲಿತ ಬಾಂಧವರು ಹೇಳ್ತಾರೆ, ನಿಮಗೆ ಸಾಧ್ಯವಾದರೆ ಈ ರಥವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ರಿ, ಇಲ್ಲಾಂದ್ರೆ ಅಲ್ಲೇ ಬಿಟ್ಟುಬಿಡ್ರಪ್ಪ, ನಮಸ್ಕಾರ ಹೇಳ್ತಾರೆ. ನಮ್ಮ ಸಮಾಜಕ್ಕೆ ST ಹಾಕ್ಬೇಕಂತ ನಮ್ಮ ಬೇಡಿಕೆ ಇದೆ, ಬಹಳ ದಿವಸಗಳಿಂದ ಬೇಡಿಕೆ ಇದೆ. ಸಮಾಜದವರೆಲ್ಲರೂ ಇವತ್ತು ಅದ್ರ ಬಗ್ಗೆ ಕಾತುರವಾಗಿ ಕಾಯ್ತಾ ಇದ್ದೀವಿ, ಏನಾಗುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನು. ಆದರೆ ಅದು ಬಂದು ವಾಪಸ್ ಬಿದ್ದು 2 ವರ್ಷ ಆಯಿತು. ಅಕ್ಟೋಬರ್ 16ನೇ ತಾರೀಕು ಒಂದು ಪೇಪರ್ನಲ್ಲಿ ಓದಿರ್ಬೇಕು ನಾವು, ಏನಂದ್ರೆ ಟ್ರೈಬಲ್ ಟ್ರೈಬಲ್ ಸೆಕ್ರೆಟರಿ ಅವರು ಒಂದು ಮೀಟಿಂಗ್ ಇಟ್ಟಿದ್ರು. ಏನ್ ಮೀಟಿಂಗ್ ಇಟ್ಟಿದ್ರು ಅಂದ್ರೆ,
ಸಮಾಜದ ಕೆಲವು ಪರ್ಯಾಯ ಪದಗಳನ್ನು ರಾಯಚೂರು, ಬೀದರ್ ಮತ್ತು ಕಲಬುರಗಿಗೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಎಸ್ಟಿಯಲ್ಲಿ ಸೇರಿಸುವುದಕ್ಕಾಗಿ ಪರ್ಯಾಯ ಪದಗಳನ್ನು ಕುರಿತು ಒಂದು ಮೀಟಿಂಗ್ ಮಾಡಲು ಇಡಲಾಗಿದೆ ಅಂತ ಒಂದು ಪೇಪರ್ನಲ್ಲಿ ನಾನು ನೋಡಿದೆ. ಹೌದು, ಮೀಟಿಂಗ್ ಇತ್ತು. ಒನ್ ಡೇ ಬಿಫೋರ್ ನ್ಯೂಸ್ ಬಂದಿತ್ತು. ಬಂದಾಗಿದ ಮೇಲೆ ನಾನು ಅದನ್ನು ನೋಡಿದೆ. ನಮ್ಮ ಸಮಾಜ 30 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಇದಕ್ಕಾಗಿ ನಮ್ದು ಪ್ರಯತ್ನ ನಡೀತಾ ಇದೆ. ಆದರೆ ನಮ್ಮನ್ನು ನಾವು ಅವ್ರಿಗೆ ಯಾರಿಗೂ ಎಷ್ಟು ಹಾಕೋದು ನಮ್ಮದಿಲ್ಲ. ಲೈನಿಗೆ ನಾವು ನಿಂತು ಮೊದಲು ಲೈನಿಗೆ ಟಿಕೆಟ್ ನಿಂತವ್ರು ನಾವು ಮುಂದಕ್ಕೆ ಹೋಗೋದು ವಾಪಸ್ ಬರೋದು, ಮುಂದಕ್ಕೆ ಹೋಗೋದು ವಾಪಸ್ ಬರೋದು ಆಗಿದೆ. ಹೀಗಾಗಿ ನಮ್ಮ ಸಮಾಜಕ್ಕೆ ಈ ರೀತಿ ಪರಿಸ್ಥಿತಿ ಬಂದಿದೆ. ನಾವೆಲ್ಲ ದಾಖಲೆಗಳು ಸಂಗ್ರಹ ಆದರೂ ಸಹಿತ ನಮಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ನಾನೇನ್ ಮಾಡಿದೆ, ತಕ್ಷಣವೇ ಎಲ್ಲ ದಾಖಲೆಗಳು ಇದ್ದು ನಾನು ಸಂಗ್ರಹ ಮಾಡಿದ್ದು. ಆ ದಾಖಲೆಗಳು ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಕವರಿಂಗ್ ಲೆಟರ್ ಕೊಟ್ಟು ಸಬ್ಮಿಟ್ ಮಾಡಿಬಿಟ್ಟೆ. ನಾನು ಯಾರಿಗೆ ಬೇಕೋ ಅವ್ರಿಗೆ ನಾನು ಕೊಟ್ಟು ಬಿಟ್ಟೆ. ಕೊಟ್ಟಾಗಿದ ಮೇಲೆ 1 ತಿಂಗಳ ನಂತರ ಹೆಚ್ಚು ಕಡಿಮೆ ನಾನು ವೈಯಕ್ತಿಕವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿ ಭೇಟಿಯಾದೆ. ಈಗ ರಣದೀಪ್ ಅಂತ ಇದ್ದಾರೆ, ಅವ್ರಿಗೆ ಹೋಗಿ ಭೇಟಿಯಾಗಿದೆ. ಭೇಟಿಯಾಗಿದ ಮೇಲೆ ತೋರಿಸಿದೆ ನಾನು, ಈ ಪತ್ರ ಬಂದಿದೆಯಲ್ಲ ನಿಮ್ಮ ಹತ್ರ, ಎಷ್ಟು ಬಂದಿದೆ ಸರ್ ಅಂತಂದ್ರು. ಇದು ಬಂದು 2 ವರ್ಷ ಆಯ್ತಲ್ಲ ಅಂತಂದ್ರೆ, ಅವ್ರಿಗೆ 2 ವರ್ಷ ಆಯ್ತು. ಏನು ಮಾಡಿದೆ ಅಂದ್ರೆ ಏನೆಲ್ಲ ಕ್ಲೋಸ್ ಮಾಡಿ ಇಟ್ಕೊಂಡು ಕೂತೀವಿ ಅಂತ. 2 ವರ್ಷ ಕ್ಲೋಸ್ ಮಾಡಿಟ್ಕೊಂಡು ಕೂತಾರಂತೆ. ನಮ್ಮ ಸಮಾಜ ಮನೆ ಬಿಟ್ಟಿದೆ. ಸಮಾಜ ಗೊತ್ತೇ ಇದು. ಅಂದ್ರೆ ನಾವು 30 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ನಾವು ನಿಮ್ಗೆಲ್ಲ ದಾಖಲೆ ಸಲ್ಲಿಸಿದ್ದೀವಿ ಮತ್ತು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ರೆ ನಮಗೆ ಯಾಕೆ, ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಇದು, ನಿಮ್ಮಂತ ಅಧಿಕಾರಿಗಳಿಗೆ ಸಹಾಯ ಮಾಡಬೇಕು, ಇನ್ಯಾರು ಮಾಡಬೇಕು ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಸರ್ ಕೊಟ್ಟಿದ್ದ ದಾಖಲೆ ಎಲ್ಲ ನಾವು ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಡ್ತೇವೆ, ಅವ್ರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೇವೆ, ಮತ್ತೆ ಇದು ಫೈಲ್ ಕ್ಲೋಸ್ ಮಾಡಿ ಅಂತಲ್ಲ. ಇಲ್ಲ, ನಾವು ಮಿನಿಸ್ಟರ್ ಅಂದ್ರೆ ನಾವು ಓಪನ್ ಮಾಡ್ತೀವಿ ಅಂತ. ಈಗ ಟ್ರೈಬಲ್ ಮಿನಿಸ್ಟ್ರಿ ಯಾರ ಹತ್ರ ಇದೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಇದೆ, ಅವ್ರ ಹತ್ರ ಇದೆ. ಇದು ಒಂದು ಪ್ರಯತ್ನ. ಇದು ಯಾಕೆ ವಾಪಸ್ ಬಂತು? ಅವರ ಪ್ರಕಾರ ಏನಂತಾರೆ, ನಿಮಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಪರ್ಯಾಯಪಗಳಿದ್ದಾವೆ ಮತ್ತು ನಿಮಗೆ ಬುಡಕಟ್ಟು ಲಕ್ಷಣಗಳು ಇಲ್ಲ ಅಂತ ಹೇಳ್ತಾರೆ ಅವರು. ಏಕೆಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸೈಟಿಯನ್ ಡ್ರಾವಿಡಿಯನ್ಸ್ ಅಂತಾರೆ ಅವರು. ಒಂದು ಶಬ್ದ ಯೂಸ್ ಮಾಡಿದ್ರೆ ಸೈಟೋ ಡ್ರಾವಿಡಿಯನ್ ಅಂತ. ಸೈಟೋ ಡ್ರಾವಿಡಿ ಅಂದರೆ ಇಲ್ಲಿ ಮಿಶ್ರವಾಗಿರ್ತಕ್ಕಂಥ ಜಾತಿಗಳ ಒಂದು ದಕ್ಷಿಣ ಪ್ರದೇಶದ ಒಂದು ಸಮೂಹ ಅಂತ ಆಗುತ್ತದೆ. ಸೈಟೋ ಡ್ರಾವಿಡಿಯನ್ ಅಂತ ಕರೀತಾರೆ. ಅದು ನೀವು ಶೂದ್ರರಿದ್ದೀರಿ ಅಂತ ಹೇಳ್ತಾರೆ ಅವರು. ನೀವು ಶೂದ್ರರಿದ್ದೀರಿ, ಶೂದ್ರ ಇದೇನಪ್ಪ, ಶೂದ್ರ ಬೇರೆ ಬುಡಕಟ್ಟು ಬೇರೆ ಅಂತಕ್ಕಂಥದ್ದಲ್ಲ. ಇಲ್ಲೇ ಡಿಫರೆನ್ಸ್ ಇರೋದು, ಇಲ್ಲೇ ಡಿಫರೆನ್ಸ್ ಇರೋದು. ಏಕೆಂದ್ರೆ ಶೂದ್ರರು ಅಂದ್ರೆ ಹಿಂದೂ ಸಮಾಜದ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಬಿಟ್ಟು ಎಲ್ಲರೂ ಉಳಿದವರು ಶೂದ್ರರೇ. ಹರಿಜನ ಬಾಂಧವರು ಅಷ್ಟೇ ಶೂದ್ರ ಅಂತಲ್ಲ, ನಮ್ಮ ತಲೆ ಇರ್ತದೆ. ಹರಿಜನ ಬಾಂಧವರಲ್ಲ, ಎಲ್ಲ ಹಿಂದುಳಿದವರು, ಲಿಂಗಾಯತರು, ಒಕ್ಕಲಿಗರು ಎಲ್ಲರೂ ಶೂದ್ರರೇ ಆಗ್ತಾರೆ ಅವರಿಗೆ. ಅಂದ್ರೆ ಶೂದ್ರ ಅಂತಕ್ಕಂಥದ್ದು ಇದೊಂದು ಜಾತಿ ವ್ಯವಸ್ಥೆ. ಬ್ರಾಹ್ಮಣ, ಆಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ವೈಶ್ಯ ಇದು ಹಿಂದೂ ಸಮಾಜದ ಜಾತಿ ವ್ಯವಸ್ಥೆ. ಇದು ನಾವೇನು ಕೇಳಕತ್ತೀವಿ, ನಮಗೆ ಎಷ್ಟೇ ಟ್ರೈಬಲ್ ಬುಡಕಟ್ಟು ಅಂದ್ರೆ ಬುಡಕಟ್ಟು ಜನರಿಗೆ ಬೇಕಾದಂತ ಸವಲತ್ತುಗಳನ್ನು ನಮ್ಮ ಸಮಾಜದಲ್ಲಿ ಕೂಡ ಅಂತ ನಾವು ಕೇಳ್ತಾ ಇದ್ದೀವಿ. ಬುಡಕಟ್ಟು ಸಮಾಜ, ಬುಡಕಟ್ಟು ಅಂದ್ರೆ ನಿಮಗೆ ಬುಡಕಟ್ಟು ಸಮಾಜಕ್ಕೆ ಇರಬೇಕಾದಂತ ಗುಣಲಕ್ಷಣಗಳು ಏನಿದ್ದಾವೆ, ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಅದಕ್ಕೆ ಗುಣಲಕ್ಷಣಗಳು ಏನಿದ್ದಾವೆ. ಆ ಗುಣಲಕ್ಷಣಗಳು ಇದ್ದಾಗ ಕೇಂದ್ರದವರು ಮಾನ್ಯತೆ ಮಾಡಿ ಎಸ್ಟಿ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಒಂದು ಪರಿಗಣನೆ ಮಾಡ್ತಕ್ಕಂಥ ಒಂದು ರೂಢಿ ಇದೆ. ಹಾಗಾಗಿ ಬುಡಕಟ್ಟು ಲಕ್ಷಣಗಳು ಏನಿದಾವೆ ನಮ್ಮ ಸಮಾಜಕ್ಕೆ ಅನ್ನೋದನ್ನು ನನ್ನ ಪ್ರಯತ್ನದ ಮುಖಾಂತರ ಇಲ್ಲಿ ಇಡಲು ಪ್ರಯತ್ನ ಮಾಡಿದ್ದೇನೆ. ಇದು ಸುಮಾರು 4 ವರ್ಷದಿಂದ ನನ್ನ ಕೆಲಸ ನಡೀತಾ ಇತ್ತು. ಸುಮಾರು ಬ್ರಿಟಿಷರ ಕಾಲದ 120 ರಿಪೋರ್ಟ್ಗಳು, ಯಾರ ಕಾಲದ್ದು? ಬ್ರಿಟಿಷರ ಕಾಲದ 120 ರಿಪೋರ್ಟ್ಗಳು ಕಲೆಕ್ಟ್ ಮಾಡಿದ್ದೆ. ಆ 120 ರಿಪೋರ್ಟ್ಗಳಲ್ಲಿ ನಾನೆಲ್ಲವನ್ನು ನೋಡ್ತಾ ಹೋದಾಗ 90
ರಿಪೋರ್ಟ್ಗಳಲ್ಲಿ ನಮ್ಮ ಸಮಾಜದ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಸಮಾಜದ ಬಗ್ಗೆ ಉಲ್ಲೇಖ 93 ಮತ್ತು ಬ್ರಿಟಿಷರ ನಂತರ ಬಂದಂತ ಇನ್ನುಳಿದ ರಿಪೋರ್ಟ್ಗಳು ಸೇರಿಸಿದಾಗ ಇಲ್ಲಿ 103 ರಿಪೋರ್ಟ್ಗಳ ಒಂದು ಸಂಗ್ರಹ ಇದೆ. ಏನಿದೆ ರಿಪೋರ್ಟ್? ಆ ರಿಪೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ, ಆ ರಿಪೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಅವ್ರಿಗೆ ಉಲ್ಲೇಖ ಮತ್ತು ಅದನ್ನೆಲ್ಲ ಜಿಸ್ಟ್ ಅನ್ನ ಕೊಟ್ಟು ಇದು ಒಂದು ಸಮಗ್ರವಾಗಿರ್ತಕ್ಕಂಥ ಸುಮಾರು 230 ಪೇಜ್ ಒಂದು ವರದಿ ರೆಡಿ ಮಾಡಿದ್ದೇನೆ. ಎಲ್ಲ ನಾನು ಕನ್ನಡದಲ್ಲಿ ಹೇಳ್ತೇನೆ, ಬಟ್ ಇಂಗ್ಲಿಷ್ ನಲ್ಲಿ ಕನ್ನಡ ಹೇಳ್ತೇನೆ. 230 ಪೇಜ್ ವರದಿ ರೆಡಿ ಮಾಡಿದ್ದೇನೆ. ಮತ್ತು 103 ಏನಿದೆಯಲ್ಲ ಪ್ರತಿಯೊಂದಕ್ಕೂ ದಾಖಲೆಯ ಸಮೇತ, ಅಂದರೆ 1872 ಇಂಡಿಯನ್ ಎವಿಡೆನ್ಸ್ ಆಕ್ಟ್, ನಮ್ಮ ವಕೀಲರಿಗೆ ಅದರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಪ್ರಕಾರ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಪ್ರಕಾರ ಕೇಂದ್ರ ಸರ್ಕಾರವು ಯಾವ ದಾಖಲೆಗಳನ್ನು ಅಧಿಕೃತ ದಾಖಲೆಗಳನ್ನು ಪರಿಗಣಿಸ್ತಾರೆ ಅಂತಂದ್ರೆ, ಬ್ರಿಟಿಷರ ಕಾಲದಲ್ಲಿರ್ತಕ್ಕಂಥ ಜನಗಣತಿ ಸೆನ್ಸಸ್ ರಿಪೋರ್ಟ್ಸ್ 1871ರಿಗೆ ಪ್ರಾರಂಭ ಆಗಿತ್ತು. 1871ರಿಂದ ಆ ಜನಗಣತಿ ರಿಪೋರ್ಟ್ಗಳು ಮತ್ತು ಬ್ರಿಟಿಷರ ಕಾಲದಲ್ಲಿ ಇದ್ದಂತ ಗೆಜೆಟಿಯರ್ಗಳು ಮತ್ತು ಬ್ರಿಟಿಷರ ಕಾಲದಲ್ಲಿದ್ದಂತ ಮಾನವ ಶಾಸ್ತ್ರಜ್ಞರು, ಆಂಥ್ರೋಪಾಲಜಿಸ್ಟ್, ಅವರೆಲ್ಲ ಏನ್ ಹೇಳಿದ್ದಾರೆ ಮತ್ತು ಅವರ ಕಾಲದಲ್ಲಿ ಬಂದಂತ ಈ ಒಂದು ಕಾಯ್ದೆಗಳು ಅಥವಾ ಏನಂತವಲ್ಲ ಆದೇಶಗಳು, ಇವು ಅಧಿಕೃತವಾಗಿರ್ತಕ್ಕಂಥ ದಾಖಲೆಗಳು ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಇಲ್ಲಿ ಸೆನ್ಸಸ್ ರಿಪೋರ್ಟ್ಸ್, ಗೆಜೆಟಿಯರ್ಸ್, ಆಂಥ್ರೋಪಾಲಜಿಸ್ಟ್ ಇವರಿರ್ತಕ್ಕಂಥ ಕೊಟ್ಟಂತ ಮಾಹಿತಿಗೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಆಗಿರ್ತದೆ ಎಂದು ಅಲ್ಲಿ ಹೇಳ್ತಾರೆ. ಇವನ್ನೇ ಅವರು ಯಾರು ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅವರು ದಾಖಲೆಗಳು ಅಂತ ತೆಗೆದುಕೊಳ್ತಾರೆ. ಅವರು ಬೇರೆ ಏನು ಕನ್ನಡ ಸಾಹಿತ್ಯದಲ್ಲಿತ್ತು, ಬೇರೆ ಪುಸ್ತಕಗಳಲ್ಲಿ ಏನಿತ್ತು, ಪುರಾಣಗಳಲ್ಲಿ ಏನಿತ್ತು, ಅದು ಯಾವುದು ತೋರಲ್ಲ. ಸ್ಪಷ್ಟವಾಗಿ ಯಾವುದು ತೋರಲ್ಲ. ದಾಖಲೆಗಳು ಈ ಕಾಲದಲ್ಲಿರ್ತಕ್ಕಂಥ ದಾಖಲೆ. ಹಾಗಾಗಿ ನಾನು ಬ್ರಿಟಿಷರ ಕಾಲದಲ್ಲಿರ್ತಕ್ಕಂಥ ದಾಖಲೆಗಳ ಮೇಲೆ ಫೋಕಸ್ ಮಾಡಿ ಆ ದಾಖಲೆಗಳನ್ನು ತೆಗೆದುಕೊಂಡು ಈ ರಿಪೋರ್ಟ್ ರೆಡಿ ಮಾಡಿದ ಮೇಲೆ ಇದಕ್ಕೆ ಬೇಕಾದಂತ ದಾಖಲೆಗಳು ಏನಿದಾವೆ, ಇದಕ್ಕೆ ಬೇಕಾದಂತ ದಾಖಲೆ ಬೇಕಲ್ಲ. ಯಾಕಂದ್ರೆ ನಾವು ಕೇವಲ ಮಾತಾಡ್ತೀವಿ, ನಾವು ಇಲ್ಲಿ ದಾಖಲೆ ಇದೆ. ಏನಿದೆ? ಸೆನ್ಸಸ್ ಆಫ್ ದಿ ಬಾಂಬೆ ಪ್ರೆಸಿಡೆನ್ಸಿ 1872 ಜನರಲ್ ರಿಪೋರ್ಟ್ ಅಂಡ್ ಟೇಬಲ್ಸ್ ಆಫ್ ದಿ ಪಾಪ್ಯುಲೇಷನ್ ಹೌಸಸ್ ದಿ ಬಾಂಬೆ ಪ್ರೆಸಿಡೆನ್ಸಿ. ಬಾಂಬೆ ಪ್ರೆಸಿಡೆನ್ಸಿ ಇರ್ತಕ್ಕಂಥ ಇದು ಒಂದು ದಾಖಲೆ. ಈ ರೀತಿ 48 ಸೆನ್ಸಸ್ ರಿಪೋರ್ಟ್ಗಳ ದಾಖಲೆ ಇದಾವಲ್ಲ. ಎಷ್ಟು? 48 ಸೆನ್ಸಸ್ ರಿಪೋರ್ಟ್ಗಳ ದಾಖಲೆ ಇದು ಬ್ರಿಟಿಷರ ಕಾಲದಲ್ಲಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಆಮೇಲೆ ಗೆಜೆಟಿಯರ್ಸ್, ಬ್ರಿಟಿಷರ ಕಾಲದಲ್ಲಿರ್ತಕ್ಕಂಥ ಗೆಜೆಟಿಯರ್ಸ್, ನಿಜಾಮರ ಕಾಲದಲ್ಲಿರ್ತಕ್ಕಂಥ ಗೆಜೆಟಿಯರ್ಸ್ ಅಂದರೆ ಬೆಳಗಾವಿ ಗೆಜೆಟಿಯರ್, ಪೂನಾ ಗೆಜೆಟಿಯರ್, ಅಹಮದ್ನಗರ್ ಗೆಜೆಟಿಯರ್, ಬಾಂಬೆ ಗೆಜೆಟಿಯರ್, ಮೈಸೂರು ಗೆಜೆಟಿಯರ್. ಅಂದ್ರೆ ಈ ಗೆಜೆಟಿಯರ್ಗಳು ಇಲ್ಲಿ ನಾವು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಏನ್ ದಾಖಲೆ ಇದಾವಲ್ಲ, ಇಲ್ಲಿ ನೋಡ್ರಿ. ಬಾಂಬೆ ಪ್ರೆಸಿಡೆನ್ಸಿ ಖಾಂದೇಶ್. ಖಾಂದೇಶ್ ಅಂದ್ರೆ ಬಾಂಬೆ ಮೇಲೆ ಇರ್ತಕ್ಕಂಥ ಗುಜರಾತ್ ಕೆಳಗಡೆ ಇರ್ತಕ್ಕಂಥ ಪ್ರದೇಶಕ್ಕೆ ಖಾಂದೇಶ್ ಅಂತ ಕರೀತಾರೆ. ಖಾಂದೇಶ್ ಅದನ್ನ ಈ ರೀತಿ ಎಲ್ಲ ಈ ಒಂದು ಆ ಕಾಲದಲ್ಲಿರ್ತಕ್ಕಂಥ ಗೆಜೆಟಿಯರ್. ಇದು ನಮ್ಮ ಬೆಳಗಾವಿ ನೋಡಿ, ಇದು ಬಿಜಾಪುರ್ ಗೆಜೆಟಿಯರ್. ಕ್ಯಾಂಪ್ ಬೆಲ್ ಅಂತ ಆಗಿನ ಬ್ರಿಟಿಷ್ ಅಧಿಕಾರಿ, ಕ್ಯಾಂಪ್ ಬೆಲ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿಯು ಬರೆದಂತ. ಅವ್ರು ಹೇಳ್ತಾರೆ, ಕಪ್ಪಲಿಗರು ಭೀಮಾ ನದಿ ಮತ್ತು ಕೃಷ್ಣಾ ನದಿಯ ತೀರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಇವ್ರು ಹೇಳ್ತಾರೆ. ಈ ರೀತಿ ದಾಖಲೆ ಕೊಡಲಾಗಿದೆ. ಇದರ ನಂತರ ಇನ್ನೊಂದು ಮಾನವ ಶಾಸ್ತ್ರಜ್ಞರು ಅಥವಾ ಆಂಥ್ರೋಪಾಲಜಿಸ್ಟ್ ಅಂತ ಕರೀತಾರಲ್ಲ, ಅಂದ್ರೆ ಸಮುದಾಯಗಳ ಬಗ್ಗೆ, ಜಾತಿಯ ಬಗ್ಗೆ, ಜನಾಂಗದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥವರಿಗೆ ಆಂಥ್ರೋಪಾಲಜಿಸ್ಟ್ ಅಂತ ಕರಿತೇವೆ. ಇಲ್ಲಿರ್ತಕ್ಕಂಥವರು ಆಂಥ್ರೋಪಾಲಜಿಸ್ಟ್ ಸುಮಾರು 38 ಇರಬೇಕಿದ್ರು. 38 ಜನರ ಆಂಥ್ರೋಪಾಲಜಿಸ್ಟ್. ಇದರಲ್ಲಿ ನಮ್ಮ ಕೋರ್ಟ್ ಆದೇಶ ಎಲ್ಲವನ್ನೂ ಇದರಲ್ಲಿ ಒಳಗೊಂಡಿದೆ. ಇದರಲ್ಲಿ ಪ್ರಥಮವಾಗಿ ದಿ ಟ್ರಾನ್ಸಾಕ್ಷನ್ಸ್ ಆಫ್ ದಿ ಬಾಂಬೆ ಜಿಯೋಗ್ರಫಿಕಲ್ ಸೊಸೈಟಿ. ಇದರಲ್ಲಿ ಮ್ಯಾಕಿಂತೋಸ್ ಅಂತಕ್ಕಂಥ ಒಬ್ಬ ಮಿಲಿಟರಿ ಅಧಿಕಾರಿ, ಮ್ಯಾಕಿಂತೋಸ್ ಅಂತಕ್ಕಂಥ ಒಬ್ಬ ಮಿಲಿಟರಿ ಅಧಿಕಾರಿಯು
ಈ ಕೋಳಿ ಸಮಾಜದ ಬಗ್ಗೆ ಬಹಳ ಅದ್ಭುತವಾದಂತ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡಿದ್ದೇನೆ. ಅದಕ್ಕೆ ಏನಂತ ಹೆಸರುಪಟ್ಟಿದೆ ಅಂದ್ರೆ ಅಕೌಂಟ್ ಆಫ್ ದಿ ಇಲ್ಲಿ ಅಕೌಂಟ್ ಆಫ್ ದಿ ಟ್ರೈಬ್ ಆಫ್ ಮಾದೇವ ಕೋಳಿ ಅಂತಾನೆ ಟೈಟಲ್ ಆಗಿದೆ ಕೊಟ್ಟದವ. ಟ್ರೈಬ್ ಆಫ್ ದಿ ಮಾದೇವ ಕೋಳಿ, ಮಾದೇವ ಕೋಳಿಯ ಬುಡಕಟ್ಟು ಜನಾಂಗದ ಒಂದು ವಿಸ್ತೃತವಾಗಿರ್ತಕ್ಕಂಥ ವರದಿ, ಅಂದರೆ ಕೋಳಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಇದರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ದಾಖಲೆಗಳು. ನಾನೇನೆಲ್ಲ ಮಾತಾಡ್ತಾ ಇದ್ದೇನೆ, ಪ್ರತಿಯೊಂದು ದಾಖಲೆ ಆಧಾರಿತವಾಗಿ ಮಾತಾಡ್ತಾ ಇದ್ದೇನೆ. ಏಕೆಂದರೆ ನಾನು ವಿಶ್ವವಿದ್ಯಾಲಯದಿಂದ ಬಂದಿರೋದ್ರಿಂದ ಮತ್ತು ಇಲ್ಲಿ ನಾನು ರಾಜಕೀಯೇತರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಒಂದೇ ಒಂದು ಶಬ್ದ ತಪ್ಪಿನೂ ನಾನು ಬಳಸೋದಿಲ್ಲ, ಯಾವುದೇ ಭಾಷಣದಲ್ಲಿ ಶಬ್ದ ನಾನು ಬಳಸೋದಿಲ್ಲ, ಇಲ್ಲಂತೂ ಪ್ರಶ್ನೆಯೇ ಬರೋದಿಲ್ಲ. ಕೇವಲ ಹಾಗಾಗಿ ನಾನು ಇದರ ಮೇಲೆ ಫೋಕಸ್ ಮಾಡ್ತೇನೆ. ಸೊ ಹೀಗಾಗಿ ನಾವು ಮೊದಲನೇದಾಗಿ ನಾವೇನ್ ಮಾಡ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಹಿನ್ನೆಲೆ ಕೊಡ್ತೇನೆ ನಿಮಗೆ. ನಮ್ಮ ಸಮಾಜದವರು ನಮಗೆ ಗೊತ್ತಿದೆ, ವಿಠಲರವರು ತೀರ್ಕೊಂಡು ಆಗಿದ ಮೇಲೆ ಅವರು ಇದ್ದಾಗ 1996ನೇ ಕಲಬುರಗಿಯಲ್ಲಿ ದೊಡ್ಡ ಹೋರಾಟ ಆಯಿತು, ಲಕ್ಷಾಂತರ ಜನರು ಸೇರಿದ್ರು. ಹಾಗಾಗಿ ಅದಕ್ಕೆ ಹೆದರಿ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತದೆ. ಅವಾಗ ಏನಂದ್ರೆ ಗಂಗಾ ಮತ್ತು ಇದರ ಪರ್ಯಾಯ ಪದಗಳನ್ನು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಲು ನಾವು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ ಅಂತ ಒಂದು ಕ್ಯಾಬಿನೆಟ್ ಇದು ಮಾಡಿ ಕಳಿಸ್ತಾರೆ. ಮುಗಿದೋಯ್ತು, ಏನಿಲ್ಲ. ಅದಾಗಿದ ಮೇಲೆ ಫೈಲ್ ಡೆವಲಪ್ ಮಾಡ್ತಾರೆ. ಫೈಲ್ ಡೆವಲಪ್ ಆಗಿದ ಮೇಲೆ ಆ ಫೈಲ್ ಅಲ್ಲಿ ನಾವು ನೋಡಿದೆಲ್ಲ ಅವ್ರದೇ ಆಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವರು, ಅಲ್ಲಿ ಯಾವುದಿಲ್ಲ. ಬಟ್ ಅವ್ರಿಗೆ ಅಧಿಕೃತವಾಗಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದವರಿಗೆ ಏನು ದಾಖಲೆಗಳು ಬೇಕು ಆ ದಾಖಲೆಗಳು ಅವರು ಕೊಡೋದಕ್ಕಾಗಿ ಆ ಸಂದರ್ಭದಲ್ಲಿ ಲಭ್ಯ ಇರಲಿಲ್ಲ. ಬಹುಶಃ ನಾನು ಇದನ್ನು ತಿಳಿಪಡಿಸೋದು ನಮಗೂ ಗೊತ್ತಾಗಿರಲಿಲ್ಲ. ವಿಶ್ವವಿದ್ಯಾಲಯದಲ್ಲಿ ವಿಠಲರ ಕಾಲದಲ್ಲಿ ಒಂದು ವೇಳೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಈ ಎಲ್ಲ ದಾಖಲೆಗಳು ಲಭ್ಯವಿದ್ದರೆ ನಮಗೆ ಈ ದುಸ್ಥಿತಿ ಇವತ್ತು ಇರ್ತಾ ಇಲ್ಲ. ಈಗ ಕಾಲ ಮಿಂಚೋಗಿದೆ, ಆದರೂ ಪ್ರಯತ್ನ ಬಿಡಬಾರದು, ವಾಪಸ್ ಬಂದರೂ ಸೈನಿಕರಿಗೆ ಪ್ರಯತ್ನ ಬಿಡಬಾರ್ದು ಅಂತ ನಾವಿಲ್ಲಿ ಇದು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ಒಂದು ಇದರಲ್ಲಿ ನಮ್ಮ ರಿಸರ್ವೇಶನ್ ಭಾರತವು ಸ್ವತಂತ್ರವಾದ ನಂತರ 1947 ಸ್ವತಂತ್ರವಾದ ನಂತರ 1950 ಪ್ರಪ್ರಥಮವಾಗಿ ನಮಗೆ ರಿಸರ್ವೇಶನ್ ನೋಟಿಫಿಕೇಶನ್ ಬರ್ತದೆ. ಇದನ್ನು ಮೀಸಲಾತಿ ಸೌಲಭ್ಯ SC STಗಳಿಗೆ ಮಾತ್ರ. ಅದಕ್ಕಿಂತಲೂ ಮೊದಲು 1936ರಲ್ಲಿ ಬ್ರಿಟಿಷ್ ರಾಣಿ ಇರುವಾಗ, ಬ್ರಿಟಿಷ್ ರಾಣಿಯು ಅವರ ಆಡಳಿತ ಬ್ರಿಟಿಷ್ ಸರ್ಕಾರ ಇದ್ದಾಗ 1936ರಲ್ಲಿ ಪ್ರಪ್ರಥಮವಾಗಿ ಬಂದಂತ ರಿಸರ್ವೇಶನ್ ನೋಟಿಫಿಕೇಶನ್ ಅಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಮ್ಮ ಸಮಾಜದ ಬಾರಿಕಿ, ಮಚ್ಚಿ, SC ಪಟ್ಟಿಯಲ್ಲಿದ್ದು ನಮ್ಮ ಸಮಾಜ 1936ರಲ್ಲಿ ಬಾರಿಕಿ, ಮೊಗೇರು, ಮಚ್ಚಿ ಇವು ಮೂರು. ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ 1936ರಲ್ಲಿ ಡೋರ್ ಕೋಳಿ, ಟೋಕರ್ ಕೋಳಿ SC ಪಟ್ಟಿಯಲ್ಲಿದ್ದೀವಿ ನಾವು. SC ಪಟ್ಟಿಯಲ್ಲಿ 36ರಲ್ಲಿ ಸ್ವತಂತ್ರ ಬಂದ ನಂತರ 1950ರಲ್ಲಿ ಪ್ರಥಮವಾಗಿರ್ತಕ್ಕಂಥ ನೋಟಿಫಿಕೇಶನ್ ಬರ್ತದೆ. ಆ ನೋಟಿಫಿಕೇಶನ್ ಬಂದಾಗ ಆಗಿನ ಮೈಸೂರು ಸರ್ಕಾರ, ನಾವೀಗ ಹೋಗಿರ್ಲಿಲ್ಲ, ಮೈಸೂರು ಸರ್ಕಾರ, ಆ ಮೈಸೂರು ಸರ್ಕಾರದಲ್ಲಿ 6 ಪರ್ಯಾಯ ಪದಗಳನ್ನು ಮಾತ್ರ ST ಪಟ್ಟಿಯಲ್ಲಿರ್ತಾರೆ. ಕೇವಲ 6 ಪರ್ಯಾಯ ಪದಗಳು. ಆ 6 ಪರ್ಯಾಯ ಪದಗಳು ಯಾವಂದ್ರೆ ಕಾಡು ಕುರುಬ, ಮಾಲೆಯರು, ಸೋನಿಗರು, ಹಲಸರು, ಉರುಳಿಗ, ಜೇನು ಕುರುಬ. ಅಂದ್ರೆ ನಮ್ಮ ಸಮಾಜದ ಯಾವುದೇ ಪರ್ಯಾಯ ಪದಗಳು ಇರಲಿಲ್ಲ. 1956ರಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ಈ ರಾಜ್ಯಗಳ ಪುನರ್ವಿಂಗಡಣೆ ಆಗ್ತದೆ. ಪುನರ್ವಿಂಗಡಣೆ ಆದಾಗ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ ನಮ್ಮ ಭಾಗ ಮೈಸೂರು ರಾಜ್ಯಕ್ಕೆ ಸೇರ್ತದೆ. ಬಾಂಬೆ ಪ್ರೆಸಿಡೆಂಟ್ ಮುಂಬೈ ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಸೇರ್ತದೆ. ಅದೇ ರೀತಿ ಬಳ್ಳಾರಿ ಮಡ್ರಾಸ್ ಪ್ರೆಸಿಡೆನ್ಸಿ ಅದು ಸೇರಿದ ನಂತರ ಹೊಸದಾಗಿರ್ತಕ್ಕಂಥ ಬಂದಾಗ 1956ರಲ್ಲಿ ಮತ್ತೊಂದು ಗೆಜೆಟ್ ನೋಟಿಫಿಕೇಶನ್ ಬರ್ತದೆ, ST ಮತ್ತು SC ಪಟ್ಟಿ. ಆ ST ಪಟ್ಟಿಯಲ್ಲಿ ನಮ್ಮ ಸಮಾಜದ ಸೀರಿಯಲ್ ನಂಬರ್ 12ರಲ್ಲಿ ಕೋಳಿ, ಡೋರ್, ಟಗರು ಕೋಳಿ, ಹೊಲ್ಚ, ಹೊಲ್ಕ ಮತ್ತು ಸೀರಿಯಲ್ ನಂಬರ್ 4ರಲ್ಲಿ ಕೋಯ, ಬಿನ್ಕೋಯ, ರಾಜ್ಕೋಯ. ಅಂದ್ರೆ ನಮ್ಮ ಸಮಾಜದ ಟಗರು ಕೋಳಿ, ಡೋರ್ ಕೋಳಿ, ಕೋಯ, ಬಿನ್ಕೋಯ, ರಾಜ್ಕೋಯ ST ಪಟ್ಟಿಯಲ್ಲಿ 1956
ಅದು ಹೇಗಿದೆ ನೋಡಿ. ಅಂದರೆ ಬಾಂಬೆ ಪ್ರೆಸಿಡೆನ್ಸಿಯಿಂದ ಬಂದಂತ ಬೆಳಗಾವಿ, ಬಿಜಾಪುರ್ ಮತ್ತು ಈ ಧಾರವಾಡ ಈ ಜಿಲ್ಲೆಗಳಿಗೆ ಅನ್ವಯವಾಗುವಂತೆ ತೊಗರ್ಕೋಡಿ, ಡೋರ್ಕೋಡಿ ಇತ್ತು. ಮತ್ತು ಕಲಬುರಗಿ, ಬೀದರ್, ರಾಯಚೂರು ಆಗಿನ ಜಿಲ್ಲೆಗಳು, ಆಗಿನ 3 ಜಿಲ್ಲೆಗಳಿಗೆ ಅನ್ವಯವಾಗುತ್ತೆ ಕೋಯಾ, ಬಿನ್ ಕೋಯಾ, ರಾಸ್ ಕೋಯಾ ಅಂತ ಇತ್ತು. ಅಂದ್ರೆ ಕೋಯಾ ಅಂತಕ್ಕಂಥದ್ದು ನಮ್ಮೂರೇ ತಾನೆ. ಅದು 3 ಜಿಲ್ಲೆಗಳಿಗೆ ಯಾಕೆ ಹಾಕಿದ್ರು? ಇಲ್ಲಿ ಕೋಯಾ ಜನಾಂಗ ಇದೆ ಅಂತಾನೆ ಅರ್ಥ. ಅದು ನಂತರ ಆ ವಿಷಯ ತಗೊಳ್ತೇನೆ. ಮುಂದೆ 1965 ಲೋಕೂರ್ ಕಮಿಟಿ ಬರ್ತಾರೆ. ಲೋಕೂರ್ ಕಮಿಟಿ ಬಂದಾಗ ಎಸ್ ಟಿ ಪಟ್ಟೇಲ್ ಆಗಿರ್ತಕ್ಕಂಥ ಏರುಪೇರುಗಳು ಸರಿಪಡಿಸಬೇಕಂತ ಲೋಕೂರ್ ಕಮಿಟಿ ಬಂದಾಗ 1965 ಅವ್ರು ರೆಕಮೆಂಡೇಶನ್ ಕೊಡ್ತಾರೆ. ರೆಕಮೆಂಡೇಶನ್ ಕೊಟ್ಟಾಗ ಎಸ್ ಟಿ ಆಗ್ಬೇಕಾದ್ರೆ ಏನಿರಬೇಕು? ಗುಣಲಕ್ಷಣಗಳು. ಎಸ್ ಟಿ ಆಗ್ಬೇಕು. ನಾ ಎಸ್ ಟಿ ಆಗ್ಬೇಕಂತಿಲ್ಲ. ನಾ ಎಸ್ ಟಿ ಆಗ್ಬೇಕಂದ್ರೆ ಏನಿರ್ಬೇಕು ನೋಡಿ ಗುಣಲಕ್ಷಣ. ನಾನಂತೂ ಸೂತ್ರ ಅಲ್ಲ ಅಂತ ಬೇಕಾಗಿಲ್ಲ. ಸೂತ್ರ ಅಂದ್ರೆ ಜಾತಿ ವ್ಯವಸ್ಥೆ. ಇದು ಜಾತಿ ಬಿಟ್ಟು ಬುಡಕಟ್ಟು ಜನಾಂಗ. ಬುಡಕಟ್ಟು ಜನಾಂಗ ಏನಿರ್ಬೇಕಂದಾಗ ಅವ್ರು ಲೋಕಲ್ ಕಮಿಟಿಯವ್ರು ಹೇಳ್ತಾರೆ, ಅವರು ನಿಮಗೆ 4 ಲಕ್ಷಣಗಳು ಇರಬೇಕಂತ. 5 ಲಕ್ಷಣ. 5 ಲಕ್ಷಣ ಇದ್ದವರಿಗೆ ಬುಡಕಟ್ಟು, ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್. 5 ಲಕ್ಷಣ ಅಂದರೆ ಡಿಸ್ಟಿಂಕ್ಟಿವ್ ಕಲ್ಚರ್. ಆ ಜನಾಂಗದ ಪ್ರತ್ಯೇಕವಾಗಿರ್ತಕ್ಕಂಥ ಸಂಸ್ಕೃತಿ ಇರಬೇಕು. ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇರಬೇಕು. ಅವ್ರದೇ ಆಗಿರ್ತಕ್ಕಂಥ ಪ್ರದೇಶ ಅಂದ್ರೆ ಜೋಗ್ರಫಿಕಲ್ ಏರಿಯಾ, ಅಂದ್ರೆ ಗುಡ್ಡಗಾಡು, ಕಾಡಿನಲ್ಲಿ ಊರಿನಿಂದ ದೂರು, ಅಲ್ಲಿ ಇವರು ಬದುಕಬೇಕಂತ ಇದರ ಅರ್ಥ. ಆಮೇಲೆ ಅವರು ಸಾಮಾನ್ಯ ಜನರೊಂದಿಗೆ ಯಾವುದೇ ರೀತಿಯ ಸಂಪರ್ಕ ಇರಬಾರ್ದು. ಶೈನೆಸ್ ಅಂತಾರೆ. ಅಂದ್ರೆ ಜನ ನೋಡಿದ ತಕ್ಷಣ ಓಡ್ ಹೋಗ್ತಿರ್ತಾರೆ ಅವ್ರು ಕಾಡಿಗೋ ಗುಡ್ಡಕ್ಕೆ. ಶೈನೆಸ್, ನಾಚ್ಕೊಳ್ಳೋದು ಅದು ಇರಬೇಕು. ಅವ್ರು ಹಿಂದುಳಿದವರಾಗಿರ್ಬೇಕು, ಬ್ಯಾಕ್ವರ್ಡ್ನೆಸ್ ಇರಬೇಕು. ಮತ್ತು ಅವರದೇ ಆಗಿರ್ತಕ್ಕಂಥ ವೇಷ, ಭೂಷಣ ಮತ್ತು ಭಾಷೆ ಹೊಂದಿರಬೇಕು. ಈ 5 ಲಕ್ಷಣಗಳು ಯಾರಿಗಿದೆ ಅವರಿಗೆ ಬುಡಕಟ್ಟು ಜನಾಂಗ ಕರೀತಾರೆ. ಸೊ ಇದು ಒಂದು ನಮಗೆ ಗೌರವ. ಇದರ ನಂತರ ಅದಕ್ಕಾಗಿ 1976 ಮತ್ತೊಂದು ಪಟ್ಟಿ ಬರ್ತದೆ. ಮತ್ತೊಂದು ಪಟ್ಟಿ ಬರ್ತದೆ. ಆ ಪಟ್ಟಿ ಬಂದಾಗ ಆ ಪಟ್ಟಿಯಲ್ಲಿ ಅವ್ರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, 1973 ಮುಂದೆ 1976 ಮತ್ತೆ ಇಲ್ಲಿ ಒಂದು ಕೋಯಾ, ಬಿನ್ ಕೋಯಾ, ರಾಸ್ ಕೋಯಾ ಇದೆ. ಇಲ್ಲಿ ನೋಡಿ ನಮ್ಮ ಸಮಾಜದ ಕೋಲಿಡೋರ್, ಟೊಗರ್ಕೋಳಿ, ಕೊಂಚ ಸರ್ಕಾರಿ ಆದೇಶ ಸಂಖ್ಯೆ ನಮ್ಮದೊಂದಿಗೆ ಕೊಂಡ ಇದೆ, ನಾಯಕ ಕೋಡಿದೆ, ರಾಜಕೊಂಡ ಇದೆ. ಆಮೇಲೆ ಇದೇ ಇದರಲ್ಲಿ ಬಿಲ್ ಇದೆ. ಬಿಲ್ ಕೋಲಿ ಅಂತ ಕಟ್ತಾರೆ. ಅವ್ರು ಹೇಳ್ತೀನಿ ಬಿಲ್ ಇದ್ದಾರೆ. ಈಗ ಇಲ್ಲಿ ನಾಯಕರಿದ್ದಾರೆ. ನಾಯಕರು, ಗಾಯಕ, ಚೋಲಿಮರ ನಾಯಕ. ಅಂದ್ರೆ ಎಸ್ ಟಿ ಪಟ್ಟಿಯಲ್ಲಿ 1956 ಇರ್ತೀವಿ ನಾವು. 76 ಇದ್ದೀವಿ. ಈಗಲೂ ನಮ್ಮ ಸಮಾಜದ ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇದ್ದಾವೆ. ಹಾಗಾಗಿ ಇಲ್ಲಿ ಎಸ್ ಟಿ ಪಟ್ಟಿಯಲ್ಲಿ ಇದ್ದಾಗ ಕೊಟ್ಟಿದೆ ಪ್ರಾಚೀನ ಕಾಲದ ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಕರೀತಾರೆ. ಅವರಿಗೆ ಬ್ಯಾಕ್ವರ್ಡ್ ಟ್ರೈಬ್ಸ್, ಹಿಂದುಳಿದ ಬುಡಕಟ್ಟು ಜನಾಂಗ. 1979 ಅಂತ ಬಂದಾಗ ನಮ್ಮದು ಎದುರಾಗಿತ್ತು. ಇಲ್ಲಿ ಬೀದಿದಾಗ ಬರ್ತಾರೆ ನೋಡಿ, ಬ್ಯಾಕ್ವರ್ಡ್ ಟ್ರೈಬ್ ಅಂತಿದೆ ನೋಡಿ. ಬೇರೆ ಸಮುದಾಯದವರಿಗೆ ಬ್ಯಾಕ್ವರ್ಡ್ ಟ್ರೈಬ್ ನಲ್ಲಿ ಇರ್ತರು ನಮ್ಮ ಜನಾಂಗ. ವೈಲ್ಡ್ ಟ್ರೈಬ್ಸ್, ಆಮೇಲೆ ಅಬೋರಿಜಿನಲ್ ಟ್ರೈಬ್ಸ್ ಅಂತ ಕರೀತಾರೆ. ಅಬೋರಿಜಿನಲ್ ಟ್ರೈಬ್ಸ್ ಅಂದ್ರೆ ಈ ದೇಶದ ಮೂಲ ನಿವಾಸಿಗಳು. ಈ ದೇಶದ ಮೂಲ ನಿವಾಸ ಕೋಳಿ ಸಮಾಜ, ಕೋಳಿ ಜನಾಂಗ, ಇದು ಬುಡಕಟ್ಟು. ಈ ದೇಶದ ಮೂಲ ನಿವಾಸಿಗಳು ಇದೆಲ್ಲ ರಾಸ್ಕೋಟ್ ಇದೆಯಲ್ಲ, ಈ ಭಾಗದಲ್ಲಿ ಇದು ನಮ್ಮ ಸಮಾಜದವರು ಇರ್ತಕ್ಕಂಥ ಬಿಲ್ಲು ಸಮಾಜದವರು. ಅಂದರೆ ಬಿಲ್ಲು ಸಮಾಜದವರು ಗಂಡ ಬುಡಕಟ್ಟು ಜನಾಂಗ, ಕೋಳಿ ಬುಡಕಟ್ಟು ಜನಾಂಗ. ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ರಾಜ ಮನೆತನ ಹೊಂದಿದ್ವಿ. ನಮ್ಮ ಸಮಾಜದ ಬುಡಕಟ್ಟು ಜನಾಂಗ, ಅವರ ಬುಡಕಟ್ಟು ಜನಾಂಗದ ರಾಜ್ಯರಿದ್ದರು. ಈ ಗೊಂಡವಾನ ಅಂತ ಕರೀತಾರೆ. ಗೊಂಡಿಯಾ ಅಂತ ಇದೆ. ಎಲ್ಲಿ ಮಹಾರಾಷ್ಟ್ರದ ಪೂರ್ವ ಭಾಗಕ್ಕೆ ಮತ್ತು ಛತ್ತೀಸ್ಗಢ, ಅಲ್ಲಿ ಗೊಂಡ ಜನಾಂಗ ಹೆಚ್ಚಿದ್ದಾರೆ. ಗೊಂಡಿಯ ಜನಾಂಗ ಹೆಚ್ಚಿದ್ದಾರೆ. ಮತ್ತು ಬಿಲ್ ಅಂದರೆ ರಾಜಸ್ಥಾನ ಮತ್ತು ಗುಜರಾತ್, ಮಹಾರಾಷ್ಟ್ರದಲ್ಲಿ ಬಿಲ್ ಜನಾಂಗ ಹೆಚ್ಚಿದ್ದಾರೆ. ಮತ್ತು ನಮ್ಮ ಜನಾಂಗ ಈ ಪ್ರದೇಶದಲ್ಲಿ ಅಂದ್ರೆ ಮಹಾರಾಷ್ಟ್ರದ ಭಾಗ, ಆಮೇಲೆ ಗುಜರಾತ್ ಭಾಗ, ಆಮೇಲೆ ಕರ್ನಾಟಕದ ಭಾಗ, ಇಲ್ಲಿ ಕೋಳಿ ಸಮಾಜರಿದ್ದಾರೆ. ಅವಾಗ ಆ ಕಾಲಕ್ಕೆ ಕೋಳಿ ಸಮಾಜರು ತಮ್ಮದೇ ಆಗಿರ್ತಕ್ಕಂಥ ಬುಡಕಟ್ಟು ಜನಾಂಗ ರಾಜ್ಯ ಹೊಂದಿದ್ರು. ಅದಕ್ಕೆ ಏನಂತಂದ್ರೆ ಕೊಲ್ವಾನ್ ಕೋಳಿ ಟ್ರೈಬ್ ಅಥವಾ ಕೊಲ್ವಾನ್ ಕೋಳಿ ಕಂಟ್ರಿ ಅಂತ ಕರೀತಾರೆ. ಕೋಳಿ ಸಮಾಜ ಸಾಮ್ರಾಜ್ಯ ಕೊಲ್ವನ್, KULWUN
ಕುಲ್ವನ್ ಕಂಟ್ರಿ ಅಥವಾ ಎಲ್ಲಿರ್ತಕ್ಕಂಥ ಎಲ್ಲ ಪದೇ ಪದಗಳಿಗೆ ಕೊಲೋರಿಯನ್ ಟ್ರೈಬ್ಸ್ ಅಂತ ಕರೀತಾರೆ. ನಮಗೆಲ್ಲ ಏನೊಂದು ಕೊಲೋರಿಯನ್ ಟ್ರೈಬ್ಸ್ ಅಂತ ಕರೀತಾರೆ. ಈ ರೀತಿಯಾಗಿರ್ತಕ್ಕಂಥ ಹಂಟಿಂಗು ಕ್ರಿಮಿನಲ್ ಟ್ರೈಬ್ಸ್ ಇವರು ಎಲ್ಲರಿಗೂ ಬುಡಕಟ್ಟು ಜನಾಂಗ ಅಂತ ಕರೀತಾರೆ. ಈ ಬುಡಕಟ್ಟು ಜನಾಂಗಕ್ಕೆ ಇರಬೇಕಾಗಿರ್ತಕ್ಕಂಥ ಮುಖ್ಯ ಲಕ್ಷಣ ಅವರು ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಇದ್ದವರು. ಅಂದರೆ ಹಿಂದೂ ಸಮಾಜದ ಜಾಸ್ತಿ ವ್ಯವಸ್ಥೆಯಿಂದ ಹೊರಗಡೆ ಇದ್ದವರು ಬುಡಕಟ್ಟು ಜನಾಂಗ ಅಂತ ಕರೀತೀವಿ. ಮತ್ತು ಇವ್ರು ದೇವರು ತಿಂದ್ರು ಯಾರು, ಇವ್ರು ಯಾವ ರೀತಿ ಪೂಜೆ ಮಾಡ್ತಾ ಇದ್ರು, ಅವ್ರು ಏನಂತ ಕರ್ತಂದ್ರೆ ಟ್ರೈಬಲ್ ಎನಿಮಲಿಸ್ಟ್ ಅಂತ ಕರ್ತಾರೆ. ಎನಿಮಿಸ್ಟ್, ಟ್ರೈಬಲ್ ಎನಿಮಲಿಸ್ಟ್. ಟ್ರೈಬಲ್ ಎನಿಮಲಿಸ್ಟ್ ಅಂತಂದ್ರೆ ನಿಸರ್ಗವನ್ನು ಪೂಜೆ ಮಾಡ್ತಕ್ಕಂಥವರಿಗೆ ಏನಂತ ಕರ್ತಾರೆ, ಟ್ರೈಬಲ್ ಎನಿಮಲಿಸ್ಟ್ ಅಂತ ಕರ್ತಾರೆ. ಆ ಲಕ್ಷಣ ಇದೆಯಲ್ಲ ನಮಗೆ, ಅದು ಬಹಳ ಮುಖ್ಯ. ಇದು ನಮ್ಮ ಈ ಲಕ್ಷಣಗಳು, ಈ ಲಕ್ಷಣ ಪೊಲೀಸ್ ಸಮಾಜದವ್ರಿಗೆ ಇದಾವೆ ಅನ್ನೋದೇ ಹೇಳೋದು ಮುಖ್ಯ ಉದ್ದೇಶ ನದಿದೆ. ಟ್ರೈಬಲಿಸ್ಟ್ ಯಾಕಂದ್ರೆ ಅವರು ಪೂರ್ವ ಜನರಿಗೆ ಪೂಜೆ ಮಾಡ್ತಾರೆ. ಅಂದ್ರೆ ನಮ್ಮ ತಂದೆ ತಾಯಿ ಹಿರಿಯರಿಗೆ ನಾವು ದಸರಾ ಟೈಮಿಗೆ ಅಥವಾ ನಾವು ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ಕೋಬೇಕಾದ್ರೆ ನಾವು ನಡೆಸ್ಕೊಂಡು ಬರ್ತೀವಿ, ಹಿರಿಯರಿಗೆ ನಡೆಸ್ಕೊಂಡು ಬರ್ತೀವಿ. ಇದು ನಮ್ಮ ಪೂರ್ವಜರಿಗೆ ಪೂಜೆ ಮಾಡ್ತಕ್ಕಂಥದ್ದು. ಆಮೇಲೆ ಇರೋದಲ್ಲ ಬಿಗ್ ಟ್ರೀಸ್ ಅಂದ್ರೆ ಗಿಡಗಳು, ಮರಗಳು, ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಇವರನ್ನು ಪೂಜೆ ಮಾಡ್ತಿರ್ತಾರೆ. ಮತ್ತು ಇದು ಬಹಳ ಮುಖ್ಯ, ಇರ್ರೆಗ್ಯುಲರ್ ಶೇಪ್ಸ್ ಸ್ಟೋನ್ಸ್ ಅಂದರೆ ಗುಂಡ ಇರ್ತಕ್ಕಂಥ ಕಲ್ಲು, ಗುಂಡಕಲ್ಲು ಅಂದ್ರೆ ಅವ್ರು ಯಾವುದೇ ರೀತಿಯ ಶೇಪ್ ಕೆತ್ತನೆ ಮಾಡಿ ಲಕ್ಷ್ಮೀ ಆಗಲಿ, ಸರಸ್ವತಿ ಆಗಲಿ, ವೆಂಕಟ ಈ ರೀತಿ ಯಾವುದೇ ಇರೋದಿಲ್ಲ. ಕೆತ್ತನೆ ಮಾಡಿದ್ರೆ ಕೆತ್ತನೆ ಮಾಡದಿರ್ತಕ್ಕಂಥ ಕಲ್ಲುಗಳನ್ನು ಇಟ್ಟು ನಾವು ದೇವರ ಹೆಸರಲ್ಲಿ ಪೂಜೆ ಮಾಡ್ತೇವೆ. ಮರಗಮ್ಮ, ದುರ್ಗಮ್ಮ, ಯಲ್ಲಮ್ಮ, ಕಲ್ಲಮ್ಮ, ದ್ಯಾಮವ್ವ ಇವರೆಲ್ಲ ಯಾರು? ಇವರೆಲ್ಲರೂ ಶಕ್ತಿ ದೇವತೆಗಳು. ಇವರೆಲ್ಲರೂ ಶಕ್ತಿ ದೇವತೆಗಳು. ಇವರು ಬುಡಕಟ್ಟು ಜನಾಂಗದ ದೇವತೆಗಳು, ದೇವರು. ಇವರನ್ನು ನಾವು ಪೂಜೆ ಮಾಡ್ತೀವಿ. ಅಂದರೆ ಬುಡಕಟ್ಟು ಲಕ್ಷಣಗಳು ಇರಬೇಕಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ದೇವರುಗಳನ್ನು ನಾವಿಲ್ಲಿ ಪೂಜೆ ಮಾಡೋದರಲ್ಲಿ ಕಾಣ್ತೇವೆ. ಇನ್ನು ನಾನು 342 ಪ್ರಕಾರ ಆರ್ಟಿಕಲ್ 342 ಪ್ರಕಾರ ಟ್ರೈಬಲ್ಗೆ ಹೋಗಬೇಕು ಅಂದ್ರೆ ಎಸ್ ಟಿ ಪಟ್ಟಿಯಲ್ಲಿ ಹೋಗ್ಬೇಕು. ಎಸ್ ಟಿ ಪಟ್ಟಿಯಲ್ಲಿ ಹೋಗ್ಬೇಕಾದ್ರೆ ರಾಜ್ಯ ಸರ್ಕಾರ ಈ ಜಾತಿಗಳಿಗೆ ಬುಡಕಟ್ಟು ಲಕ್ಷಣಗಳಿದ್ದಾವೆ ಅಂತ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತದೆ. ಕೇಂದ್ರ ಸರ್ಕಾರ ದಾಖಲೆಗಳನ್ನು ನೋಡಿ ಇವರಿಗೆ ಬುಡಕಟ್ಟು ಲಕ್ಷಣಗಳಿದ್ದಾವೆ ಅಂತ ಒಂದು ರೆಕಮೆಂಡೇಶನ್ ಲೆಟರ್ ಕೊಡ್ತಾರೆ. ಆವಾಗ ಅದು ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಪಾರ್ಲಿಮೆಂಟ್ ಬಿಲ್ ಪಾಸ್ ಆಗ್ತದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿಗ್ನೇಚರ್ ಮಾಡ್ತಾರೆ. ಆವಾಗ ಎಸ್ ಟಿ ಪಟ್ಟಿಗೆ ಹೋಗ್ತಾರೆ. ಇದು 342 ಆರ್ಟಿಕಲ್ ಪ್ರಕಾರ ಒಂದು ಪ್ರೊಸೀಜರ್. ಯಾರು ಪೇಪರ್ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಆಗೋದಿಲ್ಲ, ಯಾರು ಭಾಷಣ ಮಾಡೋದ್ರಿಂದ ಆಗೋದಿಲ್ಲ, ಯಾರು ಹೋರಾಟ ಮಾಡೋದ್ರಿಂದ ಆಗೋದಿಲ್ಲ. ಇವೆಲ್ಲ ನಮ್ಮ ಹೋರಾಟಗಳು ಒಂದು ಮಾನಸಿಕ ಬೆಂಬಲ, ಸರ್ಕಾರ ಕಣ್ ತರಿಸೋದಕ್ಕಾಗಿ, ಸರ್ಕಾರ ಕಣ್ ತರಿಸೋದಕ್ಕಾಗಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗೋದಕ್ಕಾಗಿ ಇರ್ತಕ್ಕಂಥದ್ದು. ಬಟ್ ಅವರೇ ಬೇಕಾಗಿದ್ದು ಈ ಜನರಿಗೆ ಬುಡಕಟ್ಟು ಲಕ್ಷಣಗಳು ಇದ್ದಾವೆ ಅನ್ನೋದನ್ನು ಹೇಳಬೇಕಾಗಿದೆ. ಏಕೆಂದರೆ ನಮ್ಮ ಮೂಲ ಉದ್ಯೋಗ ಏನು? ಬ್ರಿಟಿಷರ ಒಂದು ದಾಖಲೆ ಪ್ರಕಾರ ನಮ್ಮ ಮೂಲ ಉದ್ಯೋಗ ಅಂದರೆ ಹಂಟಿಂಗ್, ಫಿಶಿಂಗ್, ಫೆರಿಂಗ್ ಅಂಡ್ ಬೋಟಿಂಗ್. ನಮ್ಮ ಮೂಲ ಉದ್ಯೋಗ ಹಂಟಿಂಗ್, ಬೇಟೆ ಆಡುವುದು ನಮ್ಮ ಮೂಲ ಉದ್ಯೋಗ. ಫಿಶಿಂಗ್, ಮೀನು ಹಿಡಿಯುವುದು ನಮ್ಮ ಮೂಲ ಉದ್ಯೋಗ. ಮತ್ತು ಹಡಗನ್ನು ನಾವೇ ನಡೆಸೋದು ನಮ್ಮ ಮೂಲ ಉದ್ಯೋಗ. ಮತ್ತು ಪಲ್ಲಕ್ಕಿ ಹೊರುವುದು ನಮ್ಮ ಉದ್ಯೋಗ. ಪೊಲಕ್ಕಿನ್ ಕ್ಯಾರಿಯರ್ಸ್ ಅಂದರೆ ನಮ್ಮ ಉದ್ಯೋಗಗಳು. ಬೇಟೆ ಆಡುವವರು ನಾವು, ಮೀನು ಹಿಡಿಯುವವರು ನಾವು, ಆಮೇಲೆ ಪಲ್ಲಕ್ಕಿ ಹೊರೋರು ನಾವು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳನ್ನು ಹೊಂದಿರತಕ್ಕಂಥ ಸಮುದಾಯ ಯಾವುದಂದ್ರೆ ಅದು ನಮ್ಮ ಸಮಾಜ, ಕೋಲಿ ಸಮಾಜ. ಇದು ಸ್ಪಷ್ಟವಾಗಿ ಬ್ರಿಟಿಷ್ ಸರ್ಕಾರದಲ್ಲಿ ಉಲ್ಲೇಖ ಇದೆ. ವಾಲ್ಮೀಕಿ ಕೋಲಿ ಸಮಾಜದ ಮೂಲ ಪುರುಷ ಅಂತ ಬ್ರಿಟಿಷರ ಕಾಲದ 11 ದಾಖಲೆಗಳಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಇನ್ನೂ ಬೇರೆ ದಾಖಲೆಗಳು ಇರ್ಬೋದು, ಅದಾವೆ. ಯಾರು? ಪೊಲೀಸ್. They are descendants of no less a personage than the celebrated Valmiki, the author of the great Indian epic, the Ramayana. ರಾಮಾಯಣ ಬರೆದಂತ ವಾಲ್ಮೀಕಿಯ ವಂಶಜರು ಕೋಳಿ ಸಮಾಜ ಅಂತ ಬಹಳ ಸ್ಪಷ್ಟವಾಗಿದೆ. ವಾಲ್ಮೀಕಿ ಒಲ್ಲೆ ಕೋಳಿ ಅಂತಾರೆ. ವಾಲ್ಮೀಕಿ ಒಲ್ಲೆ ಕೋಳಿ. ಒಲ್ಲೆ ಈಸ್ ಒಂದು ಪ್ಲೇಸ್. ವಾಲ್ಮೀಕಿ ಹುಟ್ಟಿರ್ತಕ್ಕಂಥ ಪ್ಲೇಸು ಒಲ್ಲೆ. ಒಲ್ಲೆ ಅಲ್ಲಿರ್ತಕ್ಕಂಥ ಕೋಳಿ ಸಮಾಜಕ್ಕೆ, ಆ ಅಲ್ಲಿರ್ತಕ್ಕಂಥವ್ರಿಗೆ
ವಲ್ಯಾ ಕೋಳಿ ಅಂತ ಕರೀತಾರೆ. ವಾಲ್ಮೀಕಿಗೆ ವಲ್ಯಾ ಕೋಳಿ ಅಂತ ಕರೀತಾರೆ. ಇದು ಯಾರು ಹೇಳ್ತಾರೆ? ಬ್ರಿಟಿಷರು ಹೇಳ್ತಾರೆ. ವಾಲ್ಮೀಕಿ ಇದು ಅಪರಾಧ ರಾಮಾಯಣ ವಾಲ್ಮೀಕಿ ಈ ಸೆಟ್ ಹಾಬಿನ ಕೋಳಿ, ಈ ಸೆಟ್ ಹಾಬಿನ ಕೋಳಿ ಅಥವಾ ಕೋಳಿ ವಾಲ್ಮೀಕಿ ಅನ್ನೋದು ಹೇಳ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ಆ ಕಾಲದ ಜಾನಪದಗಳಲ್ಲಿ ವಾಲ್ಮೀಕಿಯನ್ನು ಕೋಳಿ ಸಮಾಜದಂತ ಇವತ್ತಿನವರೆಗೆ ಮಹಾರಾಷ್ಟ್ರದಲ್ಲಿ ಹಾಡುಗಳಲ್ಲಿ ಜಾನಪದಗಳಲ್ಲಿ ಹಾಡ್ತಾರೆ, ಹೇಳ್ತಾರೆ. ವಾಲ್ಮೀಕಿ ಬೇರೆಯವರೊಂದಿಗೂ ನಮ್ಮವರಿಗೂ ಸಹ ಮಹಾಪುರುಷ. ಬೇರೆಯವ್ರಿಗೆ ಇಲ್ಲ ಅಂತ ಹೇಳ್ತಾರ, ನಮ್ಮ ಮಹಾಪುರುಷರು ಸಹ ಹೌದು ಅನ್ನೋದಕ್ಕೆ ಬ್ರಿಟಿಷರು ದಾಖಲೆ ಹೇಳ್ತಾರೆ. ನಾವು ಹೇಳ್ತಲ್ಲ, ಇದು 11 ದಾಖಲೆಗಳು. ಇದು ಒಂದು ವಾಲ್ಮೀಕಿಗೆ ಸಂಬಂಧಪಟ್ಟಂತೆ ಆದಾಗ ಅಂದರೆ ಇಲ್ಲಿ ಗೊಂದಲ ಸ್ಪಷ್ಟಪಡಿಸ. ಇನ್ನು ನಾಯಕರಾಜ್ ಅನ್ನೋದು ಬರುತ್ತೆ. ನಾಯಕರಾಜ್ ಅಂತ ಬಂದಾಗ ನಾಯಕರಾಜ್ ಏನಿದೆಯಲ್ಲ, ನಾಯಕರಾಜ್ ಯಾರು? ನಾಯಕರಾಜ್ ಅಂದ್ರೆ ನಾಯಕರಾಜ್ ಆರ್ ಡಿಗ್ರೇಡೆಡ್ ಪೊಲೀಸ್ ಅಂತ ಎಂಥವರು ಹೇಳಿದ್ದಾರೆ. ಬ್ರಿಟಿಷರ ಕಾಲದ ಬಹುಮುಖ್ಯವಾಗಿರ್ತಕ್ಕಂಥ ಅಧಿಕಾರಿ ಇಲ್ಲಿ ಎಂಥವನ್ನು ಇಲ್ಲಿ ನಾಯಕರು ಅಂತಕ್ಕಂಥವ್ರು ಕೋಳಿ ಸಮಾಜದ ಡಿಗ್ರೇಡೆಡ್ ಪೊಲೀಸ್ ಅಂತ ನಾವೆಲ್ಲ ಸ್ವಲ್ಪ ಮನೆಯೆಲ್ಲ ಗಲಾಟೆ ಮಾಡಿದ ಮೇಲೆ ಮನೆಯಿಂದ ಹೊರಗಾಗ್ತೀವಲ್ಲ ನಾವು ಅಂತಂದ್ರೆ ಅದೇ ನಮ್ಮ ಮನೆಯಲ್ಲಿ ಆ ರೀತಿ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಿರ್ತಕ್ಕಂಥವ್ರಿಗೆ ನಾಯಕರು ಅಂತ ಕರೀತಾರೆ. ಅವ್ರದ್ದು ಯಾರು ಡಿಗ್ರೇಡೆಡ್ ಪೊಲೀಸ್ ಅಂತ ಕರೀತಾರೆ. ಈಗ ನಾವು ದುರ್ಗಮ್ಮ ಹೋಗ್ತಾರೆ ನಮ್ಮ ಸಮಾಜದಲ್ಲಿ ತಗೊಳ್ತೀನಿ ನಾನು. ದುರ್ಗಮ್ಮವ್ರಿಗೆ ನೀಚ್ ಕಬ್ಬಲಿಗರು ಅಂತ ಕರ್ತಾರೆ. ನಮ್ಮವರಿಗೆ ಬಯಲು ಕಬ್ಬಲಿಗರು ಅಂತ ಕರ್ತಾರೆ. ನೀಚ್ ಕಬ್ಬಲಿಗರು ಬಯಲು ಕಬ್ಬಲಿಗರು ಅಂತ ಕರ್ತಾರೆ. ಅಂದರೆ ಸಮಾಜದಿಂದ ಹೊರಗೆ ಇಡಲ್ಪಟ್ಟಂತ ಸಮುದಾಯ ನಮ್ಮವರೇ ಅವರು. ಅದಕ್ಕೆ ನಾಯಕರಾಜ್ ಡಿಗ್ರೇಡೆಡ್ ಕೋಳಿ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಇದೆ. ಅಂದ್ರೆ ಕೋಳಿ ಸಮಾಜದವರೇ ನಾಯಕರ ಜನಾಂಗ ಅಂತಕ್ಕಂಥ ಸಾಯಿಲಿ ಇವನು ನಾಯಕ ಕೋಡು ತೆಲಂಗಾಣದಲ್ಲಿ ಮತ್ತು ಆಂಧ್ರದಲ್ಲಿ ನಾಯಕ ಕೋಡು ಅಂತ ಕರೀತಾರೆ. ಈ ರೀತಿ ಆಗಿರ್ತಕ್ಕಂಥ ನಮ್ಮವರೇ ಯಾರು? ವಾಲ್ಮೀಕಿ ಸಮಾಜದವರು ನಮ್ಮ ಮೂಲ ಪುರುಷ. ಆಮೇಲೆ ನಾಯಕರು ನಮ್ಮ ಒರಿಜಿನಲ್ಸು. ನಾಯಕ ಕೋಡ್ಸವರು ಆಲ್ರೆಡಿ ಎಷ್ಟು ಜನ ಇದ್ದಾರೆ, ಅವರು ನಮ್ಮವರೇ. ಕೊಲಾರಿಯನ್ ಟ್ರೈಬ್ಸ್ ನಮಗೇನಂತ ಕೊಲಾರಿಯನ್ ಅಬೋರಿಜಿನ್ಸ್ ಅಂತ ಕರೀತಾರೆ. ನಮ್ಮ ಸಮಾಜಕ್ಕೆ ಇಡೀ ದೇಶದಲ್ಲಿ ಕೊಲೋರಿಯನ್. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೋಳಿ ಅನ್ನೋದು ನಾವು ಬಿಟ್ಟರೆ ನಮಗೆ ಎಷ್ಟು ಅವಕಾಶ. ನಮ್ಮ ಮೂಲ ಇರೋದು ಕೋಳಿ, ಅದು ಬಿಟ್ಟಿವಿ ಡಾಕ್ಯುಮೆಂಟ್ಸ್ ಇಲ್ಲ. ನಾವು ಏನಾದರೂ ಕೋಳಿ ಸಂಬಂಧ ಇಟ್ಕೊಳ್ಳೋವ ಮತ್ತು ಕೋಳಿ ನಮ್ಮದೇ ಇದೆ, ಕೋಳಿ ನಮ್ಮದಿದೆ ಅನ್ನೋದಕ್ಕೆ ನಿಮಗೆ ದಾಖಲೆ ಮತ್ತು ಬುಡಕಟ್ಟು ಜನಾಂಗ ಹೇಳೋದೇ ನಮ್ಮದು ಉದ್ದೇಶ. ಅದಕ್ಕಾಗಿ ಕೊಲೋರಿಯನ್ ಅಬೋರಿಜಿನ್ಸ್ ಅಂತ ಕರೀತಾರೆ. ಕೊಲೋರಿ ಅಂದರೆ ಕೋಳಿ ಸಮಾಜದ ಬೇರೆ ಬೇರೆ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪಿಗೆ ಕೊಲೋರಿಯನ್ ಅಂತ ಕರೀತಾರೆ. ಕೊಲೋರಿಯನ್ ಅಬೋರಿಜಿನ್ಸ್ ಅಂದ್ರೆ ಏನು? ಈ ದೇಶದ ಮೂಲ ನಿವಾಸಿಗಳು. ಅಬೋರಿಜಿನ್ಸ್ ಅಂದ್ರೆ ಮೂಲ ನಿವಾಸಿಗಳು. ಕೊಲೋರಿಯನ್ ಅಬೋರಿಜಿನ್ಸ್ ಅಂತ ಉಲ್ಲೇಖ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕೋಳಿ ಇವರು ಯಾರಿಗೆ ಸಂಬಂಧಿದ್ದಾರೆ? ಬಿಲ್ ಅಂದ್ರೆ ಈ ಒಂದು ಮೊನಿಚಾದ ಬಿಲ್ ಅನ್ನು ಅವರಾಗಲೇ ಗುಜರಾತ್ ಮಹಾರಾಷ್ಟ್ರದಲ್ಲಿದ್ದಾರೆ. ಬಿಲ್ ಅಂತ ಅವರು ಎಷ್ಟೇನಿದ್ದಾರೆ? ಕೋಲಿ ಬಿಲ್ ಅಥವಾ ಬಿಲ್ ಕೋಲಿ ಅಂತ ಕರೀತಾರೆ ನಮಗೆ. ಆಮೇಲೆ ಕೋಲಿ ಕೋಯಾ ಇಸ್ ಈಕ್ವಲ್ ಟು ಕೋಲಿ ಅಂತ ಓದಿನಿ. ಆಮೇಲೆ ಕೋಲಿ ಕುಣಿಮಿ, ಕೋಲಿ ನಾಯಕರಾಸ್, ಕೋಲಿ ನಾಯಕೋಟ್ಸ್, ಕೋಲ್ ಮುಂಡಾಸ್ ಅಂತ ಬುಡಕಟ್ಟು ಜನಾಂಗ ಆಲ್ರೆಡಿ ಎಷ್ಟೇನಿದ್ದಾರೆ. ಆಮೇಲೆ ಕೋರಿಯಾಸ್, ಕೊರ್ವಾಸ್ ಇವೆಲ್ಲ ಬುಡಕಟ್ಟು ಜನಾಂಗ. ಈ ಬುಡಕಟ್ಟು ಜನಾಂಗಕ್ಕೆ ನೇರವಾಗಿ ಸಂಪರ್ಕ ಇರ್ತಕ್ಕಂಥದ್ದು ಕೋಲಿ ಅಥವಾ ಕೋಲ್ ಜನಾಂಗ ಅಂತಕ್ಕಂಥದ್ದು. ಅದಕ್ಕಾಗಿ ದೇ ಆರ್ ನಥಿಂಗ್ ಬಟ್ ಕೊಲೋರಿಯನ್ ಆರ್ ನಾರ್ದರ್ನ್ ಗ್ರೂಪ್ ಆಫ್ ದಿ ಅಬೋರಿಜಿನ್ಸ್. ಅವಾಗೆಲ್ಲ ಮೈಗ್ರೇಷನ್ ಇರ್ತಾ ಇತ್ತು, ದಾಳಿಗಳಾಗ್ತಾ ಇತ್ತು. ದಾಳಿಗಳಾದಂತೆ ಜನ ವಲಸೆ ಹೋಗ್ತಾ ಇದ್ರು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬರ್ತಾ ಇದ್ರು. ಹಾಗಾಗಿ ಇದಕ್ಕೆ ಕೋಲಿ ಸಮಾಜ ಅಂತ ಇಲ್ಲಿ ನಾವು ಕರಿತೇವೆ. ಇದು ಒಂದು ನಮಗೆ ಮುಖ್ಯವಾಗಿರ್ತಕ್ಕಂಥ ವಿಶೇಷ. ಕೋಲಿ ಸಮಾಜ ಇದು ಒಂದು ಕರೆಯ ಪದ. ಮಹಾದೇವ ಕೋಳಿ ಮಹಾರಾಷ್ಟ್ರದಲ್ಲಿದ್ದಾರೆ. ನಮ್ಮ ಯಾರು ತಲೆ ಮೇಲೆ ಮಹಾದೇವ್ ಇಟ್ಕೊಳ್ತಾರೆ, ಮಹಾದೇವ್ ಹಿಲ್ ಅಂದರೆ ಮಹಾದೇವ್ ಗುಡ್ಡಗಳಿದ್ದಾವಲ್ಲಿ ನಾಸಿಕ್ ಹತ್ರ. ಆ ನಾಸಿಕ್ ಹತ್ರ ಇರ್ತಕ್ಕಂಥ ಮಹಾದೇವ್ ಗುಡ್ಡದಲ್ಲಿರ್ತಕ್ಕಂಥ ಜನಾಂಗ ಮಹಾದೇವ್ ಕೋಳೀಸ್ ಅಂತ ಕರೀತಾರೆ. ಅವರು ಯಾರು? ಅವ್ರು ಯಾರು? ದೇ ಆರ್ ದಕ್ಕನ್ ಟ್ರೈಬ್ ಅಂತೀವಿ. ದಕ್ಕನ್ ಟ್ರೈಬ್ ಅಂದರೆ ನಮ್ಮ ಪ್ರದೇಶದಿಂದ ಇಲ್ಲಿಂದ ಆ ಕಾಲದಲ್ಲಿ ಮುಸ್ಲಿಮರ ದಾಳಿಗೆ ಒಳಗಾದಾಗ ಇಲ್ಲಿ 13ನೇ ಶತಮಾನದಲ್ಲಿ ಇಲ್ಲಿ ಬಿಜಾಪುರ ಆದಿಲ್ಶಾಹಿ ಆಮೇಲೆ ನಮ್ಮ ಗುಲ್ಬರ್ಗ ಇಲ್ಲಿ ನಾವು ಮುಸ್ಲಿಂ ದಾಳಿ ಇರ್ತವಲ್ಲ, ಆ ಮುಸ್ಲಿಮರ ದಾಳಿಗಳ ಒಳಗಾಗಿ ಇಲ್ಲಿರ್ತಕ್ಕಂಥ ಜನಾಂಗ ಮೇಲಕ್ಕೆ ಹೋಗ್ತಾರವರು ಮಹಾರಾಷ್ಟ್ರ ಕಡೆಗೆ.
ಮೇಲಕ್ಕೆ ಹೋಗಿ ಮಾದೇವ್ ಹಿಲ್ನಲ್ಲಿ ಉಳ್ಕೊತಾರೆ, ನಾಸಿಕ್ನಲ್ಲಿ ಉಳ್ಕೊತಾರೆ. ಹಾಗಾಗಿ ಅವರಿಗೆ ಮಾದೇವ್ ಕೋಳಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿಂದ ಹೋದ್ರೆ ನಾವೇ, ಇಲ್ಲಿಂದ ಹೋದ್ರೆ ಯಾರು? ನಾವೇ ಕೋಳಿ ಕಬ್ಬಲಿಗೆರೆ ಕೋಯ ಜನಾಂಗ ಅಂದ್ರೆ 13ನೇ ಶತಮಾನದಲ್ಲಿ ಹೋಗಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಕೊಡ್ತಾರೆ. ಹಾಗಾಗಿ ಅವರ ಸಂಖ್ಯೆ ನೋಡಿ, ನಾಸಿಕ್, ಪುಣೆ, ಥಾನಾ, ಅಹಮದ್ನಗರ್ ಇಲ್ಲಿ ಜನಸಂಖ್ಯೆ ಹೆಚ್ಚಿದೆ. ಅದೇ ರೀತಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ ಜನಸಂಖ್ಯೆ ಹೆಚ್ಚಿದೆ. ಇದು ಕೋಳಿ ಸಮಾಜ. ಆಮೇಲೆ ಮಲ್ಲಾರ ಕೋಳಿ, ಕೋಳಿ ಸಮಾಜ ಇನ್ನೊಂದು ಪಂಗಡ ಮಲ್ಲಾರ ಕೋಳಿ. ಮಲ್ಲಾರ ಕೋಳಿ ಅಂದ್ರೆ ಮಲ್ಲಾರಿಗೆ ಪೂಜೆ ಮಾಡ್ತಾರೆ, ಅವರು ಮಾದೇವ ಪೂಜೆ ಮಾಡ್ತಾರೆ, ಇವರು ಮಲ್ಲಾರಿಗೆ ಪೂಜೆ ಮಾಡ್ತಾರೆ. ಇವರಿಗೆ ಪಣವರ್ ಕೋಳಿ ಅಂತ ಕರೀತಾರೆ, ಚುಮ್ಲಿ ಕೋಳಿ ಅಂತ ಕರೀತಾರೆ, ಚುಂಬಲ್ ಕೋಳಿ ಅಂತ ಕರೀತಾರೆ. ಪಣವರ್ ಕೋಳಿ ಅಂತಂದ್ರೆ ಊರುಗಳಲ್ಲಿ ನೀರನ್ನು ಪೂರೈಕೆ ಮಾಡ್ತಕ್ಕಂಥವ್ರು, ಎಮ್ಮೆಗಳ ಮೇಲೆ ತಲೆಯ ಮೇಲೆ ನೀರು ಹೊತ್ಕೊಂಡು ಅವ್ರಿಗೆ ನೀರು ಪೂರೈಕೆ ಮಾಡ್ತಾರಲ್ಲ, ಅವರಿಗೆ ಪಣಬರೀಸ್ ಅಂತ ಕರೀತಾರೆ. ನಮ್ಮ ಕೋಲಿ ಸಮಾಜದಲ್ಲಿ ಮೋಸ್ಟ್ ರೆಸ್ಪೆಕ್ಟೆಡ್ ಯಾರು? ಇವರು ಮೋಸ್ಟ್ ರೆಸ್ಪೆಕ್ಟೆಡ್ ಕೋಳಿ ಸಮಾಜ ಅಂತ ಕರೀತಾರೆ. ಎಷ್ಟು ಇಲ್ಲಿ ಕೋಳಿ ಸಮಾಜದಲ್ಲಿ ಮೋಸ್ಟ್ ರೆಸ್ಪೆಕ್ಟೆಡ್ ಯಾರು? ಪಣಬರ್ ಕೋಲೀಸು, ಚುಂಬಲ್ ಕೋಲೀಸು. ಚುಂಬಲ್ ಕೋಲೀಸು ಚುಬ್ಲಿ ಕೋಲಿ ಯಾಕೆ ಕರೀತಾರೆ ಅಂದ್ರೆ ಅವ್ರ ತಲೆಯ ಮೇಲೆ ಈ ಬಟ್ಟೆಯನ್ನು ಸುತ್ತಿ ಇಟ್ಕೊಳ್ತಾರೆ. ನಾವು ಸಿಂಬಿ ಅಂತ ಕರಿತೀವಲ್ಲ ಹೆಣ್ಮಕ್ಳು, ಸಿಂಬಿ. ಆ ಸಿಂಬಿ ಇಟ್ಕೊಂಡು ಅದ್ರ ಮೇಲೆ ಕೊಡ ಇಟ್ಕೊಂಡು ನೀರು ಊರಿನ ಜನರಿಗೆ ನೀರು ಪೂರೈಕೆ ಮಾಡ್ತಾರ. ಆ ಸಿಂಬಿಗೆ ಚುಂಬಲ್ ಅಂತ ಕರೀತಾರೆ, ಚುಂಬ್ಲಿ ಅಂತ ಕರೀತಾರೆ. ಅದಕ್ಕಾಗಿ ಪಣಬರ್ ಕೋಳಿ, ಚುಂಬರ್ ಕೋಳಿ, ಆಮೇಲೆ ಮಲ್ಲಾರ್ ಕೋಳಿ, ಇದು ನಮ್ಮ ಸಮಾಜದ ಮಲ್ಲಾರ್ ಕೋಳಿ ಅಂತ ನಮಗೆ. ಕಬ್ಬಲಿಗ ಮತ್ತು ಕಬ್ಬಲಿಗ ನಮ್ಮ ಸಮಾಜದಲ್ಲಿ ಕಬ್ಬೇರ್ಸ್ ಫಿಶರ್ಮೆನ್ ಆಫ್ ಡೆಕ್ಕನ್, ಇವರು ದಕ್ಷಿಣ ಭಾರತದ ಮೀನುಗಾರರು. ಮತ್ತು ಇವರು ಅಂಬಿ, ಅಂಬಿಗ, ಬಾರಿಕಾರು, ಕಬ್ಬೇರು, ಗಸ್ತ, ಚೂಡ್ಕಲ್ಲು ಇವರೆಲ್ಲರೂ ಅಂದ್ರೆ ದಕ್ಷಿಣದಲ್ಲಿ ಇವರು ಕರೀತಾರೆ. ಮುಂಬೈನಲ್ಲಿರ್ತಕ್ಕಂಥವರಿಗೆ ಕೋಲಿ ಅಂತ ಇವರಿಗೆ ಕರೀತಾರೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಕಾಣ್ತೇವೆ. ಇದು ನಮ್ಮ ಸಮಾಜದ ವಿಚಾರ ಕುರಿತು. ಕಬ್ಬಲಿಗ ಸಿನಾಮನ್ನಿಸು ನಮ್ದು ಏನಿದೆ ಗೊತ್ತಿದೆ ನಿಮಗೆಲ್ಲ, ಕಬ್ಬಲಿಗರು ಕಬ್ಬೇರು ಎಲ್ಲ. ಇನ್ನೂ ಬಹಳ ವಿಚಿತ್ರ ಅಂತಂದ್ರೆ ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಅಂತ, ಗೊತ್ತಿರತಕ್ಕಂಥ ವಿಷಯ ಅಂದರೆ ಬ್ರಿಟಿಷರು ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಹೇಗಿದೆ ಎಡವಿ ಸಮಾಜ ನಮ್ಮ ಸಮಾಜ ಅಂತಾರೆ. ಎಡವಿ ಸಮಾಜ ನಡುವರು ಕಿತ್ವಲ್ಲ, ಭವಿಷ್ಯ ಗೊತ್ತಿರ್ತಾರೆ. ಎಡವಿ ಸಮಾಜ ದೀಸ್ ಬಿಲಾಂಗ್ ಟು ದಿ ಕೋಲಿ ರೇಸ್ ಅಂತ ಬ್ರಿಟಿಷ್ ಯಾರಿಲ್ಲ ಇಲ್ಲಿ ಶರೀರ ಅಂತಕ್ಕಂಥವ್ರು ಇಲ್ಲಿ ಅವರು ಕೋಳಿ ಸಮಾಜ ರೇಸ್ ಅಂತ. ಮತ್ತು ಬುಡುಬುಡು ಕಾರ್ಸ್, ಬುಡುಬುಡಿಕೆ ಮಾಡ್ತಾರ. ಈ ಬುಡುಬುಡು ಕಾರ್ಸ್ the coolies are also called as kabbers or kabbaligas. One class of coolies, ಕೋಲಿ ಸಮಾಜದ ಒಂದು ಗುಂಪು, ಕೋಲಿ ಸಮಾಜ ಒಂದು ಗುಂಪು, ದೇ ಆರ್ ಕಾಲ್ಡ್ ಬುಡುಬುಡುಕಾರ್ಸ್. ಫೋರ್ಟೆನರ್ಸ್ ಅಂದ್ರೆ ಪಕ್ಷಿಗಳನ್ನ ಅವರುಗಳ ಧ್ವನಿಗಳ ಆಧಾರದ ಮೇಲೆ ಭವಿಷ್ಯವನ್ನು ಹೇಳ್ತಕ್ಕಂಥವರಿಗೆ ಬುಡುಬುಡು ಕರೀತಾರೆ. ಅವರು ಯಾರು ಅಲ್ಲ, ಕೋಳಿ ಸಮಾಜದ ಒಂದು ಗುಂಪು. ಎಷ್ಟು ನಮಗೆ ಈ ತಗದಿಯಾದ ಬ್ರಿಟಿಷರು ಹೇಳಿರ್ತಕ್ಕಂಥ ಈ ವಿಚಾರಗಳು 1960 ಸೆನ್ಸಸ್ ಆಫ್ ಇಂಡಿಯಾ ಪ್ರಕಾರ, ಯಾವುದು ಸೆನ್ಸಸ್ ಆಫ್ ಇಂಡಿಯಾ 1960 ಪ್ರಕಾರ ಇಲ್ಲಿ ಕೋಯ ಜನಾಂಗ, ಕೋಯ ಬಗ್ಗೆ ನಾನು ಮಾಹಿತಿ ಕೊಟ್ಬಿಡ್ತೇನೆ. ಕೋಯ ಜನಾಂಗ, ಕೋಯ ಜನಾಂಗ ಮಹಾರಾಷ್ಟ್ರದ ಬಾಂಬೆ ಪ್ರೆಸಿಡೆನ್ಸಿ ಈ ಭಾಗದಲ್ಲಿ ಇರ್ತಾರೆ. ಆಮೇಲೆ ಕರ್ನಾಟಕದ ಆಗಿನ ಮೈಸೂರು ಭಾಗದಲ್ಲಿ ಈ ಜಿಲ್ಲೆಗಳಿರ್ತಾರೆ. ಯಾವ ಜಿಲ್ಲೆಗಳು ನಾ ಹೇಳ್ತಾರೆ, ಸೆನ್ಸಸ್ ಆಫ್ ಇಂಡಿಯಾ ಹೇಳ್ತಾರೆ. ಕೋಯ ಜನಾಂಗ ಈ 3 ಜಿಲ್ಲೆಗಳಲ್ಲಿ ಅಂತ ಹೇಳ್ತಾರೆ. ಮತ್ತು ಅದ್ರ ಕೆಳಗಡೆ ಹೇಳ್ತಾರೆ ಅವರು ಮೈಸೂರು ಸ್ಟೇಟ್ನಲ್ಲಿ ಬೆಳಗಾವಿ, ಬಿಜಾಪುರ, ಧಾರವಾಡ ಮತ್ತು ಉತ್ತರ ಕನ್ನಡದಲ್ಲಿ ಕೋಳಿ ಡೋರ್, ಟೊಗರು ಕೋಳಿ, ಕೊಲ್ಚಾ ಇವರು ಈ ಭಾಗದಲ್ಲಿ ಇರ್ತಾರಂತೆ. ಅವರು ಅದು ಯಾರು ಸೆನ್ಸಸ್ ಆಫ್ ಇಂಡಿಯಾದಲ್ಲಿ ಹೇಳ್ತಾರೆ, ಕರ್ನಾಟಕ ಭಾರತ ಸರ್ಕಾರದ ಸೆನ್ಸಸ್ ಆಫ್ ಇಂಡಿಯಾದ ಪ್ರಕಾರ. ನೆಕ್ಸ್ಟ್ ಆಮೇಲೆ ಸೆನ್ಸಸ್ ಆಫ್ ಇಂಡಿಯಾ 1960 ಇದು ಇವರೇನು ಹೇಳ್ತಾರೆ, ಇಲ್ಲಿ ಕೋಳಿ ಡೋರ್, ಟೊಗರು ಕೋಳಿ, ಕೋಳಿ ಮಾದೇವ್ ಅಂಡ್ ಕೋಳಿ ಮಲ್ಲಾರ್ ಆರ್ ದಿ ಸೇಮ್ ಯಾಸ್ ಕೋಳಿ. ಇವರೆಲ್ಲರೂ ಕೋಳಿನೇ. ಟೊಗರು ಕೋಳಿ, ಕೋಳಿ ಮಲ್ಲಾರ್, ಆಮೇಲೆ ಮಾದೇವ್ ಕೋಳಿ, ಡೋರ್ ಕೋಳಿ, ಇವರೆಲ್ಲರೂ ಕೋಳಿನೇ. ಅಕಾರ್ಡಿಂಗ್ ಟು ಇಂಥವನ್ ಕೋಳಿ ಮಾದೇವ್ ಆರ್ ದಿ ಕೋಳಿ ಮಲ್ಲಾರ್ ಅಂಡ್ ಟೊಗರು ಕೋಳಿ ಹ್ಯಾವ್ ಬೀನ್ ಶೋನ್ ವಿತ್ ಕೋಳಿ ಇನ್ 1931 and 1921. ಇವರು ಕೋಳಿ ಅಂತಕ್ಕಂಥವ್ರು ಇವೊಂದು ಗುಂಪು, ಇವರು ಕೋಳಿ ಸಮಾಜ ಅನ್ನೋದನ್ನು ಅವರೇ ಕರ್ನಾಟಕ ಇದು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿದೆ. ಅದ್ರ ಕೆಳಗಡೆ ನೋಡಿ ಇನ್ನೊಂದಿದೆ, ಮುದಿರಾಜ್ ಮುತ್ರಾಸಿ. ಇವರು ಯಾರು? ಮುದಿರಾಜ್ ಮುತ್ರಾಸಿ ತೆಲಂಗಾಣ. ಇಲ್ಲಿ ನಮ್ಮ ಎಲ್ಲ ಬಂದಿದ್ದು 6 ದಿವಸ ಸಾಕು ಮುದಿರಾಜು ಮುತ್ರಾಸಿ ಸಿಗ್ತಾರೆ. ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇವರು ತೆಲಂಗಾಣದಲ್ಲಿರ್ತಕ್ಕಂಥವ್ರು ತೆಲುಗುಗಳು, ಮುತ್ರಾಸಿ, ಇವರೆಲ್ಲ ಕಬ್ಬಲಿಗ, ಅಲ್ಲಿನೂ ಕಬ್ಬಲಿಗ ಅಂತ ಕರೀತಾರೆ. ನಮ್ಮವ್ರಿಗೆ ಬಾರ್ಡರ್ ಇದೆ ಬರ್ತಲ್ಲ. ಇವರೆಲ್ಲ ತೆಲಂಗಾಣದಲ್ಲಿರ್ತಕ್ಕಂಥ ಇವರು
ಆಮೇಲೆ ಕರ್ನಾಟಕದ ಕಪಿಲ್ಗೀರ್ ಆರು ಕಪಿಲ್ಗೈರು ಏನು ಕರ್ನಾಟಕ. ಆಮೇಲೆ ಮರಾಠವಾಡ, ಮಹಾರಾಷ್ಟ್ರದ ಮರಾಠವಾಡ, ಔರಂಗಾಬಾದ್, ನಿಜಾಮಾಬಾದ್ ಇದೆಲ್ಲ ಮಹಾರಾಷ್ಟ್ರದ ಮರಾಠವಾಡ. ಕೋಲಿ ಅಂಡ್ ಕೋಲಿ ಮಾದೇವ್ ದೇ ಆರ್ ಲಾರ್ಜ್ ಕಲ್ಟಿವೇಟಿಂಗ್ ಹಂಟಿಂಗ್ ಅಂಡ್ ಲೇಬರಿಂಗ್ ಟ್ರೈಬ್ ಆಫ್ ಡ್ರಾವಿಡಿಯನ್ ಡಿಸ್ಟ್ರಿಕ್ಟ್. ಸ್ಪಷ್ಟವಾಗಿದೆ. ಇವರು ದಕ್ಷಿಣ ಭಾರತದ ಈ ಕೋಲಿ ಸಮಾಜ, ಕೋಳಿ ಅಂತ ಮಾದೇವ ಕೋಳಿನವರು, ಈ ತಲಂಗೇರು ಮರಾಠವಾಡದವರು, ಕಪಿಲ್ಗೇರ್ ಅನ್ನೋದು ಇಲ್ಲಿ ಕರ್ನಾಟಕದವರು. ಆಮೇಲೆ ಇವರು ಮುದ್ರಾಜಿ ಅವರು ಇಲ್ಲಿ ತೆಲಂಗಾಣದವರು. ಇವರೆಲ್ಲರೂ ಒಂದೇ ಗುಂಪಾಗಿದ್ದಾರೆ. ಇವರು ದಕ್ಷಿಣ ಭಾರತದ ಕಲ್ಟಿವೇಟಿಂಗ್, ಹಂಟಿಂಗ್ ಅಂಡ್ ಲೇಬರಿಂಗ್ ಊರು ಸೇವೆ ಮಾಡ್ತೀವಿ. ತಳವಾರ, ವಾಲಿಕಾರ, ನಾಟಿಕಾರ, ಜಮಾದಾರ, ಗಸ್ತಿದ್ದು ಊರು ಸೇವೆ ಮಾಡ್ತಾರೆ. ದೇ ಆರ್ ಲೇಬರಿಂಗ್ ಕ್ಲಾಸ್, ಸೇವೆ ಮಾಡೋದು. ದೇ ಆರ್ ಟೈಪ್ ಆಫ್ ಡ್ರಾವಿಡಿಯನ್ ಡಿಸ್ಟ್ರಿಕ್ಟ್ ಅಂದರೆ ದಕ್ಷಿಣ ಭಾರತದ ಬುಡಕಟ್ಟು ಜನಾಂಗ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಇದೆ. ಆಮೇಲೆ ಬೋಯಿ ಅಂತ ಬಂದಾಗ ಬೋಯಿ ಯಾರು? ಇವರು ನಮ್ಮವರು ಯಾರು ಬೇಕಾದ್ರೆ ಇವರು ಇಲ್ಲಿ ಗುಲ್ಬರ್ಗ, ರಾಯಚೂರು, ಬೀದರ್. ಈಗ ಸರ್ ಹೇಳಿದ್ರೆ 3,80,000 ಇದ್ದೀವಿ. ಈಗ 4 ಲಕ್ಷ ಜನಸಂಖ್ಯೆ ನಮ್ದು ಇದಿದೆಯಲ್ಲ. ಇವರು ಬೋಯಿ ಜನಾಂಗ, ಗುಲ್ಬರ್ಗ, ರಾಯಚೂರು, ಬೀದರ್. ಗುಲ್ಬರ್ಗದಾಗ 34,000 ಜನ ಇದ್ದರು. ಬೋಯಿ ಅಂದರೆ ಯಾರಲ್ಲ, ಕಪಿಲ್ಗೇರೆ. ಬೋಯಿ ಅಂದರೆ ಅವರು ಬೋಯಿ ತೋರಿಸ್ತಾ ಇದ್ರು. ಆಮೇಲೆ 28, 42 ಇವೆಲ್ಲವೂ ಸೇರಿಸಿದಾಗ 1,10,000 ಜನ ಆ ಕಾಲದಲ್ಲಿ. ಯಾವ ಕಾಲದಲ್ಲಿ? ನಿಜಾಮನ ಕಾಲ. ಸೆನ್ಸಸ್ ಆಫ್ ಇಂಡಿಯಾ 1931, ನಿಜಾಮ್ಸ್ ಡೊಮಿನಿಯನ್ಸ್, ಹೈದರಾಬಾದ್ 1213. ಇಲ್ಲಿ ಗುಲಾಂ ಮೊಹಮ್ಮದ್ ಖಾನ್ ಹೇಳ್ತಾನೆ ಅವರು ಬೋಯಿ ಜನಾಂಗ ಎಷ್ಟು ಜನಸಂಖ್ಯೆ ಇತ್ತು ಈ ಭಾಗದಲ್ಲಿ, ಈ ಜಿಲ್ಲೆಗಳಲ್ಲಿ ಅಂತಕ್ಕಂಥದ್ದು ಭಾಳ. ಅವ್ರು ಏನು ಮಾಡ್ತಾರೆ? ಬೋಯಿ ಅಂದರೆ ಯಾರು? ಅವರು ಪಲ್ಲಕ್ಕಿ ಹೊರೋರು ಆ್ಯಂಡ್ ಆಲ್ಸೋ ದೇ ಆರ್ ಫಿಶರ್ಮೆನ್, ಮೀನುಗಾರರು ಮತ್ತು ಊರು ಸೇವೆಗಳನ್ನು ಮಾಡ್ತಕ್ಕಂಥವರಿಗೆ ಇವರಿಗೆ ಬೋಯಿ ಜನಾಂಗ ಅಂತಾರೆ. ಆಮೇಲೆ ಬಾರಿಕಾ ಸಹ ಏನಿದೆಯಲ್ಲ, ಈ ಬಾರಿಕನು ಸೇಮ್ ಅದನ್ನು ವಿಲೇಜ್ ಚೌಡಿ, ದೇ ಆರ್ ವಿಲೇಜ್ ಸರ್ವೆಂಟ್ಸ್ ಅಂತ ಕೇಳ್ತಾರೆ. ಬಾರಿಕ ಅಂದರೆ ವಿಲೇಜ್ ಸರ್ವೆಂಟ್ಸ್, ಊರುಗಳ ಸೇವಕರು ಇವರು. ಈಗ ಊರಲ್ಲಿರ್ತಕ್ಕಂಥ ಚೌಡಿ ಅವಾಗೆಲ್ಲ ಹಳ್ಳಿಯ ಚೌಡಿ ಇರ್ತಿತ್ತು, ಅವೆಲ್ಲ ಗೆಸ್ಟ್ ಹೌಸ್ ಅಂತ ಕರಿತೀವಿ. ಈಗ ಆ ಕಾಲದಲ್ಲಿ ಕಂದಾಯ ವಸೂಲು ಮಾಡೋದಕ್ಕಾಗಿ, ಇನ್ಯಾವುದೇ ಕೆಲಸಕ್ಕಾಗಿ ಬೇರೆ ಅಧಿಕಾರಿಗಳು, ತಲಾಟಿಗಳು, ಗೌಡರು, ದೇಶಮುಖರು ಬಂದಾಗ ಆ ಊರಾಗ ಉಳ್ಕೊತಿರೋರು, ಊರೊಳಗೆ ಚೌಡಿ ಇರ್ತಿತ್ತು, ಆ ಊರಾಗ ಉಳ್ಕೊತ ಅವ್ರು ಬಂದಾಗ ಅವ್ರಿಗೆ ಊಟ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥವ್ರು ಯಾರು ಅಲ್ಲ, ಬಾರಿಕ ಜನ. ಅವ್ರು ಏನು ಮಾಡ್ತಿದ್ರು? ಇವರು ಬಾರಿಕ ಜನಕ್ಕೆ ಅಷ್ಟೇ ಅಲ್ಲ, ಜೋಕುಮಾರ್ ರೇಲ್ ಗೋಡ್ ತಲೆ ಮೇಲೆ ಹುಚ್ಚಲಿಟ್ಕೊಂಡಿಗೆ ನಾವು ಹೋಗ್ತೀವಲ್ಲ, ಇವರು ಬಾರಿಕ ಜನಾಂಗ, ತಳವಾರ್ ಜನಾಂಗ. ಇವ್ರು ಹೊತ್ತಕೊಂಡವ್ರು ಯಾರು ಅಲ್ಲ, ಇವರು ಬಾರಿಕ ಜನಾಂಗ ಅಂತೇಳಿ ಹೇಳ್ತಾರೆ. ಇದು ಬಹಳ ಸ್ಪಷ್ಟವಾಗಿದೆ. ಜೋಕುಮಾರ, ರೇಲ್ ಗೋಡ್ ಇವ್ರು ಹೊರೋರು ಯಾರು? ಬಾರಿಕಾರು, ತಳವಾರು ಹೊತ್ತಾರೆ. ಈಗ ಎಡಗ ಫಸ್ಟ್ ಹೇಳಿದ್ದಾನೆ 1900. ಇನ್ನೊಂದು ಗಾಡೆಸ್ ದುರ್ಗವ್ವ ತಲೆ ಮೇಲೆ ದುರ್ಗ ಹೋಗ್ತವಲ್ಲ, ಗುಲಾಮನವರ ಪೋತ್ರಾಸ ಕಟ್ಕೊಂಡು ಅವ್ರು ಯಾರು? ನಮ್ಮವ್ರೆ. ಬೇರೆ ಸಮಾಜದಲ್ಲೇ ದುರ್ಗಾಮುರುಗ ಹೋಗ್ತಾರೆ, ನಮ್ಮ ಸಮಾಜದಲ್ಲಿ ಸಹಿತ ದುರ್ಗಾಮುರುಗ ಹೋಗ್ತಾರೆ. ಅವ್ರು ಯಾರು? ದುರ್ಗಾಮುರುಗವ್ವ, ಕಪಿಲ್ಗಾರ್ಸ್. ಇವರು ಯಾರು? ದೇ ಸೀಮ್ ಟು ಬಿ ದಿ ಸೇಮ್ ಪೀಪಲ್ ಆಸ್ ದಿ ಫಿಶಿಂಗ್ ಪೊಲೀಸ್ ಆಫ್ ದಿ ಮರಾಠಾ ಕಂಟ್ರಿ. ಮರಾಠಾ ಕಂಟ್ರಿ ಅಂದರೆ ಬಾಂಬೆ ಪ್ರೆಸಿಡೆನ್ಸಿ, ಮರಾಠಾ ಕಂಟ್ರಿ. ದೇ ಆರ್ ಕಾಲ್ಡ್ ದೀಸ್ 2 ಕ್ಲಾಸಸ್. ಯಾರು? ಬೈಲ್ ಕಪಿಲ್ಗಾರ್ಸ್, ಬುಲಕ್ ಕಪಿಲ್ಗಾರ್ಸ್. ಬೈಲ್ ಕಪಿಲ್ಗರಿಗೆ, ಬುಲಕ್ ಕಪಿಲ್ಗರಿಗೆ ಇವರಿಗೆ ಅದೇ ಬುಡಕಟ್ಟು ಜನ ಅಂತ ಹೇಳ್ತಾರೆ. ನಮ್ಮ ಸಮಾಜದ ಹಿರಿಯರು ದಿವಂಗತ ದೇವೇಂದ್ರಪ್ಪ ಕಾಳಪ್ಪನವರು, ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ. ವಯಸ್ಸು ಪಾಟೀಲರು ಕೇಸ್ ಹಾಕ್ತಾರೆ, ಹೈಕೋರ್ಟ್ನಲ್ಲಿ ನಡೀತಾರೆ. ಅವರು ಕೋಯ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ. ಇವ್ರು ಕೋಯ ಅಲ್ಲ, ಕಪಿಲ್ಗೇರವರ ಅಂತ ಕೋರ್ಟಿನ ನಡೆದ್ಮೇಲೆ 1986ನೇ ಜಡ್ಜ್ಮೆಂಟ್ ಬರ್ತಾರೆ, ಹೈಕೋರ್ಟ್ ಜಡ್ಜ್ಮೆಂಟ್. ಈ ಹೈಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಇಟ್ ಈಸ್ ದೇರ್ ಫಾರ್ ಕ್ಲಿಯರ್ ದಟ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಟರ್ಮ್ಸ್ ಕೋಯ ಅಂಡ್ ಕೋಲಿ. ಕೋಳಿ ಮತ್ತು ಕೋಲಿ ಅಂತಕ್ಕಂಥ ಬೇರೆ ಅಲ್ಲ. ಯಾಕಂದರೆ ದೇ ಆರ್ ಸಿಮಿಲರ್ ಆರ್ ಇಕ್ವಿವೆಲೆಂಟ್ ಟು ಈಚ್ ಅದರ್. ಅವು ಎರಡೂ ಒಂದೇ ಅದಾವೆ. ಹೈಕೋರ್ಟ್ ಜಡ್ಜ್ಮೆಂಟ್ ಎರಡೂ ಒಂದೇ ಅದಾವೆ. ಯಾಕಂದರೆ ಕೋಳಿ ಈಸ್ ಉರ್ದು ಅಂಡ್ ಮರಾಠಿ ಟರ್ಮ್. ಕೋಳಿ ಅಂತಕ್ಕಂಥದ್ದು ಉರ್ದು ಮತ್ತು ಮರಾಠಿ ಟರ್ಮು. ಆ್ಯಂಡ್ ಕೋಯ ಅಂತಕ್ಕಂಥದ್ದು ತೆಲುಗು ಟರ್ಮು.
ಕೋಯ ಅಂತಕ್ಕಂಥದ್ದು ತೆಲುಗು ಟರ್ಮ್, ಅದಕ್ಕಾಗಿ ಕೋಲಿ ಈಸ್ ಈಕ್ವಲ್ ಟು ಕೋಯ. ಆಮೇಲೆ ಇಲ್ಲಿ ಲಿಂಗಾಯತ ಪ್ರಭಾವ ಹೆಚ್ಚಿರೋದ್ರಿಂದ ಕಲಬುರಗಿ ಮತ್ತು ಬೀದರ್ ರಾಯಚೂರು ಕಡೆ ಸುತ್ತಮುತ್ತಲು ಹೆಚ್ಚಿರೋದ್ರಿಂದ ಈ ಕೋಲಿ ಸಮಾಜದವರಿಗೆ ಕಬ್ಬಲಿಗ ಅಂತ ಕರೀತಾರೆ, ಕಬ್ಬಲಿಗ ಅಂತ ಕರೀತಾರೆ. ಹಾಗಾಗಿ ಹೇಳ್ತಾರೆ ಇಲ್ಲಿ ಹಿಂದೂಸ್ ಪರ್ಟಿಕ್ಯುಲರ್ ಲಿಂಗಾಯತ್ಸ್ ದೇ ಕಾಲ್ ದಿ ಪೀಪಲ್ ಬಿಲಾಂಗಿಂಗ್ ಟು ಕೋಯ ಕಮ್ಯುನಿಟಿ ಆಸ್ ಕಬ್ಬಲಿಗಾಸ್. ಕೋಯ ಕಮ್ಯುನಿಟೀಸ್ ಆರ್ ಕಬ್ಬಲಿಗಾಸ್. ಸೊ therefore ಕೋಯ is equivalent to ಕೋಲಿ, ಕೋಲಿ is equivalent to ಕಬ್ಬಲಿಗ. ಕೋಳಿ, ಕೋಯ, ಕಬ್ಬಲಿಗರು ಒಂದೇ ಇದ್ದಾರೆ. ನಮ್ಮ ಕೋಯಾದಾಗಲಿ ST 1956ರಲ್ಲಿ ಇದೆ. ನಾವು ಇದರ ಬಿಟ್ಟು ಹೋದ ಪರ್ಯಾಯ ಪದ ಅಂತ ಏನಾದರೂ ಅವಾಗ ಪ್ರಯತ್ನ ಮಾಡಿದರೆ ನಮಗೆ ಯಾವಾಗೂ ಆಗಿಲ್ಲ. ಸ್ಪಷ್ಟವಾಗಿ ಉಲ್ಲೇಖ ಇದೆ, ಅದಕ್ಕೆ ಬೇಕಾದಂಥ ದಾಖಲೆಗಳು ನಾವು ಕೊಟ್ಟಿದ್ರೆ ಇದು ಆಗ್ತಿತ್ತೇನೋ ಅನ್ನೋದೊಂದು ಇದು ಒಂದು ಮುಖ್ಯವಾಗುತ್ತೆ. ಅದಕ್ಕಾಗಿ ಕೋಯ ಅಂದರೆ ಯಾರು? ಕೋಯ ಅಂತಕ್ಕಂಥವ್ರು ಛತ್ತೀಸ್ಗಢದಲ್ಲಿ ಇರ್ತಕ್ಕಂಥ ಬಸ್ತಾರ್, ಮಧ್ಯಪ್ರದೇಶ, ಅದು ಮಧ್ಯಪ್ರದೇಶ ಬಸ್ತಾರ್, ಅದು ಮೂಲ ಏರಿಯಾ ಕೋಯ. ಅಲ್ಲಿಂದ ಕೆಳಗೆ ಬರ್ತಾರೆ ಒರಿಸ್ಸಾ, ಮಲ್ಕನಗಿರಿ ಅಂತ ಬರ್ತಾರೆ, ಅದು ಹೆಚ್ಚಿನ ಸಂಖ್ಯೆ ಇದೆ. ಅದ್ರ ಕೆಳಗಡೆ ತೆಲಂಗಾಣ, ಗೋದಾವರಿ ನದಿ ಎಲ್ಲಿ ಅಲ್ಲೆಲ್ಲಿ ವಾರಂಗಲ್, ನಿಜಾಮಾಬಾದ್, ಗೋದಾವರಿ ಅಲ್ಲೆಲ್ಲ ಇಲ್ಲೆಲ್ಲ ಯಾರು ಕೋಯ ಜನಾಂಗ ಇದ್ದಾರೆ. ಇವರೆಲ್ಲರೂ ಕೋಯ ಜನಾಂಗ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದಂಥ ಬುಡಕಟ್ಟು ಜನಾಂಗ ಕೋಯ ಜನಾಂಗ. ಮತ್ತು ನನ್ನ ಅಧ್ಯಯನ ಪ್ರಕಾರ ಇಲ್ಲಿ ಕಲಬುರಗಿಯಲ್ಲಿ ಇರ್ತಕ್ಕಂಥವ್ರು ಸಹ ಕೋಯ ಜನಾಂಗ, ಕಲಬುರಗಿಯಲ್ಲಿ ಇರ್ತಕ್ಕಂಥವ್ರು ಸಹ ಕೋಯ ಜನಾಂಗ. ಗುಲ್ಬರ್ಗ ಏರಿಯಾ ಈಸ್ ಅಡ್ಜಸ್ಟೆಂಟ್, ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು ಅಂದರೆ ಈಗ ಇದು ಯಾದಗಿರಿ ಕಲಬುರಗಿ ನನ್ನ ಪ್ರಕಾರ ಆಗಿದ್ದ ಅವಾಗೆ ತಿಳಿ ಹೋಗ್ತದೆ. ಗುಲ್ಬರ್ಗ ಮತ್ತು ಯಾದಗಿರಿ ಏನಿದೆಯಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಬ್ಬಲಿಗರು ಸಹಿತ ಕೋಯ ಜನಾಂಗ ಅಂತಕ್ಕಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಅದು ಕಾಣ್ತದೆ. ಯಾಕಂದರೆ ಕೋಯ ಜನಾಂಗ ಅಂದರೆ ಕಾಡಿನಲ್ಲಿ ಇರ್ತಕ್ಕಂಥವ್ರು. ಆಮೇಲೆ ಅವ್ರಿಗೆ ಗೊಂಡಿ ಅಂತಕ್ಕಂಥ ಅವ್ರದ್ದು ಭಾಷೆ ಇದೆ, ತೆಲುಗು ಮಿಕ್ಸ್ಡ್ ಗೊಂಡಿ ಭಾಷೆ ಇದೆ. ಅವ್ರಿಗೆ ಕೊಯ್ಟಾಣ ಅಂತ ಕರ್ತಾರೆ, ಕೋಯ ಅಂತ ಕರ್ತಾರೆ, ರಾಸ್ ಕೋಯ, ಬಿನ್ ಕೋಯ ಅಂತ ಕರ್ತಾರೆ. ಅವರೆಲ್ಲರಿಗೆ ಆ ಜನಾಂಗ ಅವ್ರೇನು ಮಾಡ್ತಾರೆ, ಶಿಫ್ಟಿಂಗ್ ಕಲ್ಟಿವೇಶನ್. ಒಂದು ಏರಿಯಾಕ್ಕೆ ಹೋಗ್ತಿರು, ಅಲ್ಲಿ ಗಿಡ ಕಡಿತಿದ್ರು, ಗಿಡ ಕಡಿದು ಅಲ್ಲೇನು ಮಾಡ್ತಿರೋ ಅವರು ಒಕ್ಕಲ್ತನ ಮಾಡ್ತಿರೋ, ಒಕ್ಕಲ್ತನ ಮಾಡಿ 5 ವರ್ಷ ಇರ್ತಾರೆ. 5 ವರ್ಷ ನಂತರ ಮತ್ತೊಂದು ಏರಿಯಾಕ್ಕೆ ಹೋಗ್ತಿರೋ, ಅಲ್ಲಿ ಹೋಗ್ತಾರೆ, ಅಲ್ಲಿ ಗಿಡ ಕಟ್ತಿದ್ರು. ಈ ಗಿಡಗಳು ಬೆಳೀತವು, ಯಾರು ಕಡಿದಿರ್ತಾರೋ ಬೆಳೀತರು. ಅಂದರೆ ಸರ್ಕಾರಕ್ಕೂ ಮತ್ತು ಯಾವುದಕ್ಕೂ ಧಕ್ಕೆ ಆಗ್ತಿಲ್ಲ. ಈ ರೀತಿಯಂಥ ಶಿಫ್ಟಿಂಗ್ ಕಲ್ಟಿವೇಶನ್ ಕಟ್ಟಿದ್ರೆ ಪೋಡ ಅಂತ ಕರೀತಾರೆ. ಕೋಯ ಜನಾಂಗ ಏನು ಮಾಡ್ತಾರಲ್ಲ ಪೋಡ. ಆ ರೀತಿಯಾಗಿರ್ತಕ್ಕಂಥ ಬಂದಂಥ ಜನಾಂಗ ಈ ಒರಿಸ್ಸಾ, ಬಸ್ತಾರು ಮತ್ತು ತೆಲಂಗಾಣದಿಂದ ಬಂದಂಥವ್ರು ನಮ್ಮ ಭಾಗದ ಗುರ್ಮಿಟ್ಕಲ್, ಸೇಡಂ, ಆಮೇಲೆ ಚಿಂಚೋಳಿ, ಚಿತಾಪುರ, ಈ ಅತ್ವೀರ್ ಈ ಕಡೆ ಪೂರ್ತಿ ಸೈದಾಪುರವರೆಗೆ. ಸೇಡಮಿಂದ ಇಲ್ಲಿವರೆಗೆ ಗುಡ್ಡ ಪ್ರದೇಶ, ಮೊದಲೆಲ್ಲ ಕಾಡಿತ್ತು. ಇಲ್ಲೆಲ್ಲ ಮೆಜಾರಿಟಿ ಪ್ರತಿ ಊರಿಗೆ ನಮ್ಮ ಸಮಾಜ ಹೆಚ್ಚಿಗಿದ್ದಾರೆ. ಒಂದೊಂದು ಊರಿಗೆ 50%, 70%, ಇವನ್ ನಮ್ಮ ದಂಡುಗೊಂಡಾಗ 90% ಅದ. ಊರಿಗೆ ನಾವೇನು ದಂಡುಗೊಂಡು ಹಬ್ಬರಾಗೆಲ್ಲ ಅಂದ್ರೆ ಈ ಸಮಾಜದವ್ರು ಯಾರು ಎಲ್ಲಿ ಬಂದರು ಇವರು? ಮತ್ತು ಒಂದೇ ಹೆಸರು ಕರ್ತಾರೆ, ಕಬ್ಬಲಿಗ ಅಂತ ಒಂದೇ ಹೆಸರು ಕರ್ತಾರೆ, ಕಬ್ಬಲಿಗ ಜನ ಅಂತ ಒಂದೇ. ಇವತ್ತು ನೋಡಿ ಅವರು ಕೂದಲು ಹೆಚ್ಚಿಗೆ ಬಿಟ್ಟಿರ್ತಾರೆ, ತೆರಿಗೆ ಮಠ ಸುತ್ತಾರೆ. ಆಮೇಲೆ ನಮ್ಮ ಹೆಣ್ಮಕ್ಳು ಇಲ್ಲಿ ಈ ರೀತಿ ಒಂದು ಸಾರಿ ಕೂಡ್ತಾರೆ, ತೆಲುಗು ಭಾಷೆ ಮಾಡ್ತಾರೆ. ಅವ್ರು ಇವತ್ತಿನ ಗುಡು ಚೆನ್ನಾಗಿ ಬುಡದಲ್ಲಿ ಇರ್ತಾರೆ. ಅವರು ಅದರ ವೇಷಭೂಷಣೆಲ್ಲ ಬುಡಕಟ್ಟು ಜನಾಂಗಕ್ಕೆ ಇರಬೇಕಾದಂಥ ಎಲ್ಲ ಲಕ್ಷಣಗಳು ಇದ್ದಾವೆ ನಮಗೆ, ನಮ್ಮವರೇ ಅವರು. ಮತ್ತು ಇಡೀ ಊರಿಗೆ ನಾವಿದ್ದೀವಿ ಅಲ್ಲಿ. ಮತ್ತು ಇವ್ರು ಎಲ್ಲೇ ಬಂದರು, ಕಬ್ಬಲಿಗೆ ಇಲ್ಲಿಗೆ ಬಂದರು. ಇಲ್ಲಿ ನೀರಿಲ್ಲ, ಹೊಳೆ ಇಲ್ಲ, ಯಾರಿಲ್ಲ. ಮತ್ತು ಈ ಜನ ಯಾಕೆ ಬಂದರು ಅಂದರೆ ಅವರು ಕೋಯ ಜನಾಂಗ ಅಲ್ಲಿ ಬಂದು ಆ ಕಾಲದಲ್ಲಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅದರ ನಂತರ ಅವರೇ ಮುಂದೆ ಹೊರಗಡೆ ಬಂದರು. ಈ ಗುಡ್ಡ ಪ್ರದೇಶ ನೀವು ಲಾಡಾಪುರು, ಅರಗೋಳು ಹಿಡ್ಕೊಂಡು, ಚಿತಾಪುರ ಹಿಡ್ಕೊಂಡು, ಆಮೇಲೆ ಅಲ್ಲಿ ಯಾವುದು ಮುದೋಳು ಹಿಡ್ಕೊಂಡು ಯಾನಾಗುತ್ತೆ ಪೂರ್ತಿ ತಗೊಂಡೆಲ್ಲ ಗುಡ್ಡ ಎಲ್ಲ ನಮ್ಮೂರೇ ಅದರಲ್ಲಿ ಕಬ್ಬಲಿಗೆ ಒಂದೇ ಜಾತಿ ಕರ್ತಾರೆ, ಕಬ್ಬಲಿಗೆ ಅಂತ ಕರ್ತಾರೆ. ಆಮೇಲೆ ಊರು ಹೊರಗಡೆ ಬಂದರು. ಈ ಕಡೆ ಬೇರೆ ತಾಲೂಕುಗಳಿಗೆ ಹೋಗಿದ್ಮೇಲೆ ಅವರೆಲ್ಲರೂ ಊರು ಸೇವೆ ಮಾಡಕತ್ತರು, ಲೇಬರ್ ಕೆಲಸ ಮಾಡತ್ತರು. ಅವಾಗ ಏನು ಕರ್ತಾರೆ ಅವ್ರಿಗೆ ತಳವಾರ, ನಾಟಿಕಾರ, ವಾಲಿಕಾರ, ಜಮಾ ಅಂತ ಸಂಖ್ಯೆ ಬಂದರು. ಮೊದಲು ಈ ಭಾಗದಲ್ಲಿ ಹೆಚ್ಚಿನ ಹೆಸರುಗಳು ಇಲ್ಲ, ಈ ಭಾಗದಲ್ಲಿ ಹೆಚ್ಚಿನ ಹೆಸರಿಲ್ಲ, ಹೊರಗಡೆ ಹೆಚ್ಚಿಲ್ಲ. ಇವೆಲ್ಲ ಕೋಯ ಜನ ಅಂತ ಆಗ್ತವರು ನಮ್ಮವರೇ. ಕೋಯ ಅಂತಕ್ಕಂಥವ್ರು 1956ರಲ್ಲಿ ST ಯಲ್ಲಿದ್ದೀವಿ. ಮತ್ತು ದೇವೇಂದ್ರಪ್ಪ ಗಾಳಪ್ಪನ ಜಜ್ಮೆಂಟ್ ಪ್ರಕಾರ ಕೋಯ ಈಸ್ ಈಕ್ವಲ್ ಟು ಕೋಲಿ, ಕೋಲಿ ಈಸ್ ಈಕ್ವಲ್ ಟು ಕಬ್ಬಲಿಗ ಅಂತೂ ನಮ್ಮ ಸಮಾಜ ಬಗ್ಗೆ ST ಆಲ್ರೆಡಿ ಹೇಳಿದ್ದಾರೆ. ಅದನ್ನು ಬಳಸ್ಕೊಳಕ್ಕಾಗಲಿಲ್ಲ ನಮಗೆ. ಅಂದರೆ ನಾವೆಲ್ಲರೂ ಬುಡಕಟ್ಟು ಜನಾಂಗ ಅನ್ನೋದನ್ನು ಹೇಳಿ ಕೊನೆಯ ಮುಖ್ಯವಾಗಿರ್ತಕ್ಕಂಥ ಬ್ರಿಟಿಷರ ಕಾಲದಲ್ಲಿರ್ತಕ್ಕಂಥ ಕೆಲವು ದಾಖಲೆಗಳ ಮೇಲೆ ಬೆರಳಿಸಲಿ ನನ್ನ ಮಾತು ಮುಗಿಸ್ತೀನಿ, ಆಮೇಲೆ ಚರ್ಚೆಗೆ ಬರ್ತೇನೆ. ಇಲ್ಲಿ ಟ್ರೈಬಲ್ ಕ್ಯಾರೆಕ್ಟರ್ಸ್ ಆಫ್ ಕೋಲಿ, ಕಬ್ಬಲಿಗ ಪ್ರಶ್ನೆ 1876 ಕೋಲೀಸ್ ಆರ್
ವೈಲ್ಡ್ ಟ್ರೈಬ್ ನಿಮಗೆ ವೈಲ್ಡ್ ಟ್ರೈಬ್. ಬುಡಕಟ್ಟು ಜನ ಯಾರಂದರೆ ಕಾಡಿನಲ್ಲಿರ್ತಕ್ಕಂಥವ್ರು ವೈಲ್ಡ್ ಟ್ರೈಬ್ ಅಂತ ಹೇಳ್ತಾರೆ. ಇವ್ರು ಯಾರು? ಕೋಲಿ. ಎವ್ರಿವೇರ್ ಹಿ ಈಸ್ ಡಾರ್ಕ್. ಕಪ್ಪಲಿಗ ಸಮಾಜದವರು ಕಪ್ಪು ಬಣ್ಣ ಹೊಂದಿರ್ತಾರೆ. ಒಂದೇ ಗಟ್ಟಿಯಾಗಿರ್ತಕ್ಕಂಥ ಜನ ಫಿಸಿಕ್ ಆ್ಯಂಡ್ ದೇರ್ ಫಿಸಿಕ್ ಇಸ್ ಲೈಕ್ ದೇರ್ ಫಿಸಿಕ್ ಯಾಸ್ ದಿ ಹಿಲ್ ಟ್ರೈಬ್ಸ್. ಕಾಡಿನಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿಯಾಗಿರ್ತಕ್ಕಂಥ ದೇಹ ಗಟ್ಟಿಮುಟ್ಟಿ ದೇಹ ಕಪ್ಪು ಜನ ಇರ್ತಾರೋ ಈ ಕೋಲಿ ಜನಾಂಗ ಅದೇ ರೀತಿ ಅಂತ ಬ್ರಿಟಿಷ್ ಕಾಲದಲ್ಲಿ ಹೇಳಿದ್ದಾರೆ. ನಾವಿರೋರು ಹೆಚ್ಚು ಕಡಿಮೆ ಅದೇ ರೀತಿ ಇವತ್ತು ನೋಡಿ ಕೋಳಿ ಸಮಾಜ ಕಪ್ಪಲಿಗರು ಅದೇ ಬ್ರಿಟಿಷರು ಹೇಳ್ತಕ್ಕಂತಿದ್ದಲ್ಲ ಇವರು ಇದು ಒಂದು ಇವ್ರು ಹೇಳ್ತಾರೆ ಕೋಲಿ ಹೂ ಇಸ್ ರಿಟರ್ನ್ ಇನ್ ದಿ ಲಾರ್ಜೆಸ್ಟ್ ನಂಬರ್ಸ್ ಫ್ರಮ್ ದಿ ವೆಸ್ಟರ್ನ್ ಪ್ರೆಸಿಡೆನ್ಸಿ. ಅಂದರೆ ಬಾಂಬೆ ಪ್ರೆಸಿಡೆನ್ಸಿ ಹೋದ್ರು ಇವರು. ಬಾಂಬೆ ಪ್ರೆಸಿಡೆನ್ಸಿ ಎಲ್ಲಿಗೆ ಹೋದರು ಅವರು? ಅಂದರೆ ದಿ ಸ್ಟೇಟ್ಸ್ ಆಫ್ ಹೈದರಾಬಾದ್ ಸ್ಟೇಟು, ನಿಜಾಮರ್ ಸ್ಟೇಟು, ಇಲ್ಲಿಂದ ಸೆಂಟ್ರಲ್ ಇಂಡಿಯಾಕ್ಕೆ ಮುಂದಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ಜಾತಿಯವರಾಗಿ ಪರಿವರ್ತನೆ ಹೊಂದಿದ್ರು. ಅಂದರೆ ಇಲ್ಲಿಂದ ಕೆಳಗಡೆಯಿಂದ ಹೋದವರು ಅಲ್ಲಿ ಕೋಲಿ ಅವರು ನಾವಿಲ್ಲಿ ಹೇಳ್ಕೊಂಡು ಕಪ್ಪಲಿಗರಾಗಿದ್ದೀವಿ, ಅವರು ನಾವು ಮೂಲ ಬಂದೆ ಅಂತಕ್ಕಂಥದ್ದು ಬ್ರಿಟಿಷ್ ಕಾಲದಲ್ಲಿರ್ತಕ್ಕಂಥ ದಾಖಲೆ. ಆಮೇಲೆ ಇನ್ನೊಂದು ಇಲ್ಲ 16 ಅಬೋರಿಜನ್ಸ್ ಆ ಕಾಲದಲ್ಲಿ ಲಿಸ್ಟ್ ಮಾಡಿದ 16 ಅಬೋರಿಜನ್ಸ್ ಮೂಲ ಜಾತಿಗಳು, ಮೂಲ ಬುಡಕಟ್ಟು. ಆ ಮೂಲ ಬುಡಕಟ್ಟದಲ್ಲಿ ಕೋಲ್ಸ್ ಅನ್ನೋದೊಂದಿದೆ. ಮೂಲ ಬುಡಕಟ್ಟದಲ್ಲಿ ಕೋಲ್ಸ್ ಅನ್ನೋದು ಸಹ ಇಲ್ಲಿರೋದನ್ನು ನಾನಲ್ಲಿ ಕಾಣ್ತೇವೆ. ಇನ್ನೊಂದು ಇದರಲ್ಲಿ ದಿ ಫಾರ್ಮರ್ ಯಾರು ಕೋಳಿ ಜನಾಂಗ ಫಾರ್ಮರ್ ಬಿಲಾಂಗ್ ಟು ದಿ ಲಾರ್ಜ್ ಟ್ರೈಬ್ ಆಫ್ Malay police. He later appeared to have come from the Nizam's country. ನಿಜಾಮನ ದೇಶದಿಂದ ನಿಜಾಮನ ಕಾಲದಿಂದ ಅಲ್ಲಿ ಹೋದವರು ಪಾಸಿಬಲಿ ದೇ ಆರ್ ಕನೆಕ್ಟೆಡ್ ಟು ದಿ ಕೋಲಿಯಸ್ ಆಫ್ ಬಸ್ತಾರ್ ಅಂತ ಹೇಳಿದಲ್ಲಿ ನಾನು ಯಾರು ಛತ್ತೀಸ್ಗಢ ಬಸ್ತಾರ್ ಕೋಯಾ ಜನಾಂಗ ಮೂಲ ಜನಾಂಗ ಅಲ್ಲಿಂದ ಬಂದವರು ಇವರು ಇರ್ಬೋದು. ಇಲ್ಲಿಂದ ಮತ್ತೆ ಬೇರೆಕ್ಕೆ ಹೋಗ್ತಾರೆ ಇವರು. ಅಲ್ಲಿ ಹೋಗಿ ಮದುವೆ ಕೋಳಿ ಪಲ್ವರ್ ಕೋಳಿ ಸೋನ್ ಕೋಳಿ ಆಗ್ತಾರೆ ಅನ್ನೋದನ್ನು ಬ್ರಿಟಿಷ್ ಕಾಲದಲ್ಲಿ ಹೇಳ್ತಾರೆ. ಇದು ಅವರು ಇಲ್ಲಿಂದ ಮೇಲಕ್ಕೆ ಹೋಗ್ತಾರೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಕೊಡ್ತಾರೆ. ಸೆನ್ಸಸ್ ಆಫ್ ಇಂಡಿಯಾ 1911 11 ಕೋಲಿ ಕೋಲ್ಜಾ ಕೋಲಿ ಯಾರು ಏನಂತಿದೆ ಎನಿಮಿಸ್ ಅಂದರೆ ನಿಸರ್ಗವನ್ನು ಪೂಜೆ ಮಾಡ್ತಕ್ಕಂಥವ್ರು ಇವರು. ಯಾರು? ಬ್ರಿಟಿಷ್ ಅಂತಾರೆ 1911ರಲ್ಲಿ ನಿಸರ್ಗವನ್ನು ಪೂಜೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ಕೋಯಿ ಕೊಲ್ಜಾ ಮತ್ತು ಕೋಲಿ ಬೇರೆಯವರು. ನಿಸರ್ಗವನ್ನು ಪೂಜೆ ಮಾಡ್ತಕ್ಕಂಥದ್ದು ಒಂದು ಬುಡಕಟ್ಟು ಜನಾಂಗದ ಲಕ್ಷಣ ಇದನ್ನು ಹೇಳ್ತಾರೆ. ಸೊ ಈ ರೀತಿಯಾಗಿ ಇವರು ಈ ಒಂದು ಉಲ್ಲೇಖವನ್ನು ನಾವಿಲ್ಲಿ ಕಾಣ್ತೇವೆ. ಆಮೇಲೆ ಕೋಲಿಗಳಲ್ಲಿ ನಾವು ಎರಡು ರೀತಿಯಾಗಿ ಕಾಣ್ತೇವೆ. ಒಂದು ಗುಜರಾತ್ ಕೋಲಿ, ಇನ್ನೊಂದು ಡಕ್ಕನ್ ಕೋಲಿ ಅಂತ ಕಾಣ್ತೇವೆ. ಗುಜರಾತ್ ಕೋಲಿ ಅಂದರೆ ಗುಜರಾತ್ನಲ್ಲಿರ್ತಕ್ಕಂಥ ನಮ್ಮ ಸಮಾಜದವರು. ಅಲ್ಲಿ ಅವ್ರಲ್ಲಿರ್ತಕ್ಕಂಥ ಏನಿದ್ರು ರಾಜಪೂತ್ರಿದ್ರು ಅವ್ರಿಗೆ ಯಾರು ರಾಜಸ್ಥಾನ ಮತ್ತು ಗುಜರಾತಲ್ಲಿ ಈ ರಜಪೂತರ ಒಂದು ಇದಿತ್ತಲ್ಲ ರಾಜಮಂತ್ರ ಅವರೊಂದಿಗೆ ಇವರು ಮಿಕ್ಸ್ ಆದರು. ಸಂಬಂಧ ಬೆಳೆದು ಅವರ ಒಂದು ಕಲರ್ ಆಗಿರ್ಬೋದು ಹೈಟ್ ಆಗಿರ್ಬೋದು ಅದು ಚೇಂಜ್ ಆಗ್ತದೆ. ಅವರಿಗೆ ಗುಜರಾತ್ ಕೋಲೀಸ್ ಅಂತ ಕರ್ತಾರೆ. ಡೆಕ್ಕನ್ನಲ್ಲಿ ಇರ್ತಕ್ಕಂಥವ್ರು ಅಂದರೆ ಮಹಾರಾಷ್ಟ್ರದ ಕೆಳಗಡೆ ಇರ್ತಕ್ಕಂಥವ್ರು ಡೆಕ್ಕನ್ ಕೋಲೀಸು ನಾವು ಅದೇ ಡಾರ್ಕ್ ಆಗಿದ್ದೀವಿ ಮತ್ತು ಬುಡಕಟ್ಟಿ ಚೆನ್ನಾಗಿರ್ತಂತೆ ಗಟ್ಟಿ ಮುಟ್ಟಿಯಾಗಿ ಮತ್ತು ರಫ್ ಆ್ಯಂಡ್ ಟಫ್ ಅಂತೀವಲ್ಲ ಆ ರೀತಿ ಇರ್ತಕ್ಕಂಥವ್ರು ಯಾರು ಕೋಳಿ ಸಮಾಜದವರು ಅನ್ನೋದು. ಇಲ್ಲಿ ಡೆಕ್ಕನ್ ಕೋಲೀಸ್ ಅಂದರೆ ನಾವು ಅನ್ನೋದ್ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಡೊಂಗೂರು ಕೋಳಿ ಅಂತ ಕರ್ತಾರೆ. ಡೊಂಗೂರು ಕೋಳಿ ಅಂದರೆ ಇಲ್ಲಿ ಗುಡ್ಡದಲ್ಲಿ ಇರ್ತಕ್ಕಂಥ ಬೇಟೆ ಆಡೋರು ಡೊಂಗೂರು ಕೋಳಿ. ಇಲ್ಲ ಡೊಂಗೂರು ಕೋಳಿ ಅಂತ ಡೊಂಗೂರು ಕೋಳಿ ಅಂದರೆ ಯಾರು ಅಲ್ಲಿ ಕಾಡಿನಲ್ಲಿ ಒಂದು ಗುಡ್ಡದಲ್ಲಿ ಅಲ್ಲಿ ಬೇಟೆ ಆಡ್ತಕ್ಕಂಥವ್ರು ಇವರು ಅಂತಾರೆ. ಆಮೇಲೆ ಬಿಲ್ಲು ಕೋಳಿ ಅಂತಂದ್ರೆ ಗುಜರಾತ್ನಲ್ಲಿ ಇರ್ತಕ್ಕಂಥವ್ರು, ರಾಜಸ್ಥಾನದಲ್ಲಿ ಬಿಲ್ಲು ಕೋಳಿ. ಆ ಬಿಲ್ಲು ಮತ್ತು ಕೋಳಿ ಸಮಾಜ ಮಧ್ಯೆ ಒಂದು ಸಂಬಂಧ ಬರ್ತದೆ. ಆ ಬಿಲ್ಲು ಮತ್ತು ಕೋಳಿ ಸಮಾಜ ಬಂದಾಗ ಅಲ್ಲಿ ಬಿಲ್ಲು ಕೋಳಿ ಅಂತ ಕರ್ತಾರೆ. ಕುಣಿಬಿ ಸಮಾಜ ಇದೆ, ಕುಣಿಬಿ ಸಮಾಜದ ಕೋಳಿ ಸಮಾಜ ಸಂಬಂಧ ಇರ್ತದೆ, ಅದಕ್ಕೆ ಕುಣಿಬಿ ಕೋಳಿ ಅಂತ ಕರ್ತಾರೆ, ಸೋಲ್ ಕೋಳಿ ಅಂತ ಕರ್ತಾರೆ. ಸೊ ಅಂದರೆ ಕೋಳಿ ಅಂತಕ್ಕಂಥದ್ದೆಲ್ಲ. ಇನ್ನೊಂದು ಬಹುಮುಖ್ಯವಾಗಿ ಅಂದರೆ ಸೆನ್ಸಸ್ ಇನ್ 1871 ಮಾರಿಯಾಸ್ ಇದು ಒಂದು ಬುಡಕಟ್ಟು ಜನ. ಮುರಿಯಾಸ್, ಬಕ್ರಾಸ್, ಕೋಯಾಸ್ ಅಂಡ್ ಪರ್ಚರಾಸ್ ದೇ ಹ್ಯಾವ್ ಬೀನ್ ಟ್ರೀಟೆಡ್ ಆಸ್ ಗೊಂಡ ಟ್ರೈಬ್ ಸಬ್ ಟ್ರೈಬ್ಸ್. ಈ ಗೊಂಡ ಜನಾಂಗ ಇದೆಯಲ್ಲ, ಈ ಗೊಂಡ ಜನಾಂಗದ ಉಪಬುಡಕಟ್ಟು ಜನಾಂಗ ಯಾರಂದರೆ ಕೋಯಾ ಜನಾಂಗ. ಗೊಂಡ ಜನಾಂಗಕ್ಕೂ ನಮಗೂ ಸಂಬಂಧ ಇದೆ. ಗೊಂಡವಾನ ಅದು ಗೊಂಡವಾನ ಯಾರು ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಗೊಂಡ ಜನಾಂಗ. ಈಗೇನು ಬೀದರ್ದಲ್ಲಿ ಗೊಂಡ ಅಂತಾರ, ಇದು ಗೊಂಡ ಜನಾಂಗ ಅಂದರೆ ಈ ಕೋಲಿ ಸಮಾಜದವ್ರ ಮೂಲ ಇದು ಒಂದು. ಮತ್ತು ಹಾಗಾಗಿ ಇವರಿಗೆ ನಮಗೂ ಸಂಬಂಧ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಇರುವುದನ್ನು ನಾವಿಲ್ಲಿ ಕಾಣ್ತೇವೆ. ಮತ್ತು 19 ನೋಡಿ
ಗೊಂಡ ಅನ್ನೋದು ಏನಿದೆ, ಎಟ್ಟು ಐದು ಅಂತಿದೆ. ಆಮೇಲೆ ಕೋಲ್ ಅನ್ನೋದು ಎಟ್ಟು ಐದಿದೆ. ಆಮೇಲೆ ಕೋಲಿ ಅನ್ನೋದು ಎಟ್ಟು ಐದು. ಕೊಯ್ಯ ಅನ್ನೋದು ಇದೊಂದು ಗೊಂಡ. ಮತ್ತು ಕೊಯ್ಯ ಇಸ್ಕೊಟ್ಟು ಕೊಯ್ಯಲು, ಕೋಲ್ ಇಸ್ಕೊಟ್ಟು ಕೊಯ್ಯಲು. ಅಂದರೆ ಇವೆಲ್ಲವೂ ಬುಡಕಟ್ಟು ಜನಾಂಗ, ಬುಡಕಟ್ಟು ಜನಾಂಗವೇ ಎಂದು ಇವರಿಗೆಲ್ಲರಿಗೆ ಕರೀತಾ ಇದ್ದರು ಅನ್ನೋದನ್ನು ನಾವಿಲ್ಲಿ ಕರ್ತೇವೆ. ಸಿನಾನಿಮ್ ಸಪೋರ್ಟೆಡ್ ಬೈ ಡಾಕ್ಯುಮೆಂಟ್ಸ್. ನಮ್ಮ ಸಮಾಜದ ಯಾವ ಬುಡಕಟ್ಟು, ಯಾವ ಸಮುದಾಯಗಳಿಗೆ, ಯಾವ ಜನಾಂಗಕ್ಕೆ ದಾಖಲೆಗಳು ಇದ್ದಾವೆ. ನಾವು 37 ಅಂತ ಹೇಳ್ತೀವಲ್ಲ, ಆ 37ರಲ್ಲಿ ಯಾವುದಕ್ಕೆ ದಾಖಲೆ ಇದೆ? ಈಗ ಸೆನ್ಸಸ್ ರಿಪೋರ್ಟ್ಸ್ ನಾನು ತೋರಿಸಲಿಲ್ಲ. ಈ ಸೆನ್ಸಸ್ ರಿಪೋರ್ಟ್ ಪ್ರಕಾರ ಇಲ್ಲಿ ನಮ್ಮ ಸಮಾಜ ಯಾವ ಪರ್ಯಾಪದಗಳು ಇಲ್ಲಿ ಕಾಬಿಟ್ಟು, ಪರಿಯ, ಬೋಯಿ, ಅಂಬಿಗ, ಮಚ್ಚಿ, ತೊಗೆರು, ಕಹಾರು, ಕೋಯ ಇವೆಲ್ಲವೂ ನಮ್ಮ ಸಮಾಜ ಇದೆ. ಎಲ್ಲಿ ಸಿನಾನಿಮ್ ಸಪೋರ್ಟೆಡ್ ಬೈ. ಆಮೇಲೆ ಸಿನಾನಿಮ್ ಸಪೋರ್ಟೆಡ್ ಬೈ ಆಂಥ್ರೋಪಾಲಜಿಸ್ಟ್, ಇಲ್ಲಿ ಮಾನವ ಶಾಸ್ತ್ರಜ್ಞರು ಹೇಳ್ತಾರಲ್ಲ, ಇವರಲ್ಲಿ ನಮ್ಮ ಸಮಾಜದ ಯಾವ ಉಲ್ಲೇಖ ಅದಾವ ಅದಕ್ಕೆ ಮತ್ತು ಗಾಬಿಟ್ಟು, ಕೊರಿಯ, ಬೋಯಿ, ಅಂಬಿಗ, ಮಚ್ಚಿ ಇವೆಲ್ಲವೂ ನಮ್ದಿದೆ. ಗಸ್ತ, ಗಂಡ ಮಕ್ಕಳು, ಹರಿಕಂತರು, ಕಪೇರು, ಕಬ್ಬಲಿಗ ಎಲ್ಲ ಇದು ಅಂದರೆ ನಮ್ಮ ಸಮಾಜ ಈ ಪರ್ಯಾಯಪದಗಳಲ್ಲಿ ಉಲ್ಲೇಖ ಇದೆ ನಮ್ಮ ಸಮಾಜ ಬಗ್ಗೆ. ಇದರಲ್ಲಿ ಈಗಾಗಲೇ SC ಮತ್ತು ST ನಮೂದಾವ. ಕೆಲವು SC ಮತ್ತು ST ಹೋಗಿದಾವೆ. SC ಮತ್ತು ST ಹೋಗಿದ ಬಿಟ್ಟರೆ ಈಗ STಗೆ ಹೋಗಬೇಕಾದ ಪರ್ಯಾಯ ಪದಗಳು ವಿತ್ ದಾಖಲೆ ಇವೆಲ್ಲವುಗಳು ದಾಖಲೆಗಳಿದ್ದಾವೆ. ಇದೆಲ್ಲದಕ್ಕೂ ದಾಖಲೆ ಇದ್ದಾವೆ. ಇದರಿಗಾಗಲೇ ನಮ್ಮ ಆಲ್ರೆಡಿ SCದಾಗ ಕೆಲವು STದಾಗ ಹೋಗಿದಾವೆ. ಆ SCದಾಗ ಮತ್ತು STದಾಗ ಹೋಗಿ ಬಿಟ್ಟರೆ ಇದು ಯಾವ ಉಳಿತಾವ ಅಂದರೆ ಬಾರ್ಕೇರು ಉಳಿತಾರೆ, ಗಸ್ತ ಉಳಿತಾರೆ, ಗೌರಿ ಮಕ್ಕಳು ಉಳಿತಾರೆ, ಹರಿಕಂತು ಉಳಿತಾರೆ, ಕಬ್ಬಲಿಗ ಇದು ಉಳಿತದೆ. ಆಮೇಲೆ ಕಾರ್ವಿ ಉಳಿತದೆ, ಸುಲ್ಕಾನ್ ಉಳಿತದೆ, ಕೋಲಿ ಉಳಿತದೆ. ನೆಕ್ಸ್ಟ್ ಅಂಬಿಗ ಒಂದು ಉಳಿತದೆ. ಇವು ಹೋಗಬೇಕಾಗಿದೆ. ಹೀಗಾಗಿ 1956ರಲ್ಲಿ ನಮ್ಮ ಸಮಾಜದ ತೊಗರ್ಕೋಳಿ, ಡೋರ್ಕೋಳಿ, ಕೊಯ್ಯ, ಬಿಂಕಯ್ಯ ಸೋರಿಸಬೇಕಾದಾಗ ನಮ್ಮ ಸಮಾಜದ ಕೋಲಿ, ಕಬ್ಬಲಿಗ, ಅಂಬಿಗ, ದಸ್ತ, ಬಾರಿಕ ಆಗಲಿ SCಯಲ್ಲಿತ್ತು. ಇದ್ರೂ ಸಹಿತ ನಮ್ಮನ್ನು ST ಪಟ್ಟಿಗೆ ಅಚಾತುರವಾಗಿ ಇನ್ಅಡ್ವರ್ಟೆಂಟ್ಲಿ ಅಚಾತುರವಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಯಾವಾಗ 1956ರಲ್ಲಿ ಬಿಟ್ಟಿದ್ದಾರೆ. ಇವಾಗ ನಮಗೆ ಬುಡಕಟ್ಟು ಜನಾಂಗಕ್ಕೆ ಬೇಕಾದಂಥ ಲಕ್ಷಣಗಳು ಇರ್ತಕ್ಕಂಥ ದಾಖಲೆಗಳು ಇದ್ದಾವೆ. ಹೀಗಾಗಿ ನಾವು ಆಗ ಇರ್ತಕ್ಕಂಥ ಕೋಳಿ, ತೊಗರ್ಕೋಳಿ, ಡೋರ್ಕೋಳಿ, ಕೊಯ್ಯ, ಬಿನ್ಕೊಯ್ಯ, ರಾಸ್ ಕೊಯ್ಯ ಈ ಪರ್ಯಾಯ ಪದಗಳ ಬಿಟ್ಟು ಹೋದ ಪರ್ಯಾಯ ಪದಂತೂ ಕೋಲಿ, ಕಬ್ಬಲಿಗ, ಅಂಬಿಗ, ಗಸ್ತ ಮತ್ತು ಬಾರಿಕ ST ಪಟ್ಟಿಗೆ ಸೇರಿಸಬೇಕು ಮತ್ತು ಇದನ್ನು ನಾವು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಬೇಕು. ಆವಾಗ ಕೇಂದ್ರದಲ್ಲಿ ಈ ದಾಖಲೆ ಇಟ್ಕೊಂಡು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಸಮಾಜದ ಬಾಂಧವರಲ್ಲಿ ಇಡುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.